ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ನಿಮಗೆ ಉತ್ತಮವಾದಂತಹ ಜೀವನ ಬೇಕು ಅಂದರೆ ಸಾಕಷ್ಟು ನಿದ್ರೆ ಜೊತೆಗೆ ಆಹಾರ ಪದ್ಧತಿ ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಒಂದಿಷ್ಟು ವ್ಯಾಯಾಮ ಇವಿಷ್ಟಿದ್ರೆ ನಿಮ್ಮ ಆರೋಗ್ಯವನ್ನು ನೀವು ಉತ್ತಮ ರೀತಿಯಲ್ಲಿ ರೂಪಿಸ್ಕೊಳ್ಬೋದು. ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ನಮಗೆ ಹೆಲ್ದಿ ಫುಡ್ ನಾವೇನೇನು ಆಹಾರವನ್ನು ತಿನ್ನಬೇಕು, ಯಾವ ಪ್ರಮಾಣದಲ್ಲಿ ನಾವು ತಿನ್ನಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ರು. ಇವತ್ತಿನ ಸಂಚಿಕೆಯಲ್ಲಿ ನಾವು ಹಣ್ಣು ತರಕಾರಿಗಳಾಗಿರ್ಬೋದು, ಬೇರೆ ಬೇರೆ ಪ್ರೋಟೀನ್ ಐಟಮ್ಗಳಾಗಿರ್ಬೋದು, ಇವನ್ನೆಲ್ಲ ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾಗುತ್ತೆ, ಮತ್ತು ನಾವು ಬೆಳಿಗ್ಗಿಂದ ಸಂಜೆವರೆಗೆ ಏನೆಲ್ಲ ಫುಡ್ಡನ್ನು ನಾವು ಪ್ರತಿನಿತ್ಯ ತಿನ್ನಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಜ್ಜಯ್ ಶಿವಮ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಸರ್, ಹೆಲ್ದಿ ಫುಡ್ ಯಾವ ರೀತಿ ಇರಬೇಕು, ಯಾವ್ಯಾವೆಲ್ಲ ತರಕಾರಿ ಹಣ್ಣುಗಳನ್ನೆಲ್ಲ ತಿನ್ನಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಅದೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ತರಕಾರಿ ಹಣ್ಣುಗಳನ್ನು ಯಾವ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿ ತಿನ್ನಬೇಕಾಗುತ್ತೆ ಅಂತ. ಮೇಡಮ್, ಲಾಸ್ಟ್ ಸಂಚಿಕೆಯಲ್ಲಿ ನಾವು ಮಾತಾಡಿದಾಗೆ ಒಂದು ಪ್ಲೇಟು ಬ್ಯಾಲೆನ್ಸ್ಡ್ ಪ್ಲೇಟ್ ಆಗಿರಬೇಕು ಅಂತ ನೀವು ಹೇಳಿದ್ರಿ. ಅದರಲ್ಲೂ ಹಣ್ಣು ಮತ್ತು ತರಕಾರಿ 1:1 ರೇಷಿಯೋಲಿ ಇರಬೇಕು ಮೇಡಮ್. ಹೆಚ್ಚಾಗಿ ಹೇಳಬೇಕಂದ್ರೆ ಒಂದು ಪ್ಲೇಟಲ್ಲಿ 40%ಗಿನ್ನ ಜಾಸ್ತಿ ಹಣ್ಣು ತರಕಾರಿ ಇರಬೇಕು. ಈಗ 1:1 ರೇಷಿಯೋ ಅಂತ ಹೇಳಿದೆ. ಸೊ ಒಂದು ಮುಷ್ಟಿ ನೀವು ಹಣ್ಣು ಅಂತಂದರೆ ಒಂದು ಮುಷ್ಟಿ ತರಕಾರಿ ಇರಬೇಕು. ಯಾಕಂದರೆ ಫೈಬರಸ್ ಕಂಟೆಂಟ್ಸು ಮತ್ತು ನ್ಯೂಟ್ರಿಯೆಂಟ್ ಕಂಟೆಂಟ್, ಸೈಟೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾರೆ, ಅದು ತುಂಬ ಜಾಸ್ತಿ ಇರಬೇಕು. ಅದು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಮ್ಮ ಕರುಳಿಗೆ ನಾವು ಏನು ಸಹಾಯ ಮಾಡ್ದಂಗೆ. ಹೈ ಪ್ರೋಟೀನ್ ಫುಡ್ ಏನು ಮಾಡುತ್ತೆ, ನಮ್ಮ ಕರುಳಲ್ಲಿರುವಂಥ ನರಿಶ್ಮೆಂಟನ್ನು ಜಾಸ್ತಿ ಯೂಸ್ ಮಾಡುತ್ತೆ. ಅದನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ, ಅದನ್ನ ಜೀರ್ಣ ಮಾಡೋದಕ್ಕೆ ತುಂಬಾ ನೀರಿನ ಅಂಶ ಬೇಕಾಗುತ್ತೆ. ಸೊ ಫೈಬರ್ ಕಂಟೆಂಟ್ ನಾವು ತುಂಬ ಚೆನ್ನಾಗಿ ಕೊಟ್ಟಷ್ಟು ಏನು ಮಾಡುತ್ತೆ, ನೀರಿನ ಅಂಶನ ಅದು ಸ್ಮೂತಾಗಿ ಡೈಜೆಸ್ಟ್ ಆಗಿ ಅದು ಹೊರಬರೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಯಾವಾಗ ಡಿಹೈಡ್ರೇಟ್ ಆಗುತ್ತೋ ಆವಾಗಲೇ ಕಾನ್ಸ್ಟಿಪೇಷನ್ ಆಗೋದು. ಸೊ ಫೈಬರ್ ಕಂಟೆಂಟು ಡಿಹೈಡ್ರೇಟ್ ಆಗೋದಕ್ಕೆ ಬಿಡೋದಿಲ್ಲ. ಈಸಿಯಾಗಿ ನಮಗೆ ಎಲ್ಲ ನಮ್ಮ ದೇಹದಿಂದ ಏನು ವೇಸ್ಟ್ ಪ್ರಾಡಕ್ಟ್ಸ್ ಹೊರಗಡೆ ಬರಬೇಕೋ ಅದನ್ನೆಲ್ಲ ತೆಗೆದು ಹೊರಗಡೆ ಬರೋದಕ್ಕೆ ಹಣ್ಣು ಮತ್ತು ತರಕಾರಿ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ 1:1 ರೇಷಿಯೋಲಿ ಕಡಿಮೆ ಅಂದರೂ 2 to 3 ಪೋರ್ಷನ್ಸ್ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ತಿನ್ನಲೇಬೇಕಾಗತ್ತೆ. 2 to 3 ಪೋರ್ಷನ್ಸು ತಿನ್ನಬೇಕಾಗತ್ತೆ ಒಂದು ದಿನದಲ್ಲಿ. ಸೊ ಅವಾಗ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ನಮ್ಮ ಕರುಳಿಗೆ ನಾವೇ ಒಂದು ಸಹಾಯ ಮಾಡಿಕೊಟ್ಟಂತೆ ಅಂತ. ಹೌದು, ನೀವು ಹಾಗೆ ಈಗ ಮೊಟ್ಟೆ ಮತ್ತು ಮೀನಾಗಿರ್ಬೋದು ಇವೆಲ್ಲವೂ ಕೂಡ ನಮಗೆ ದೇಹಕ್ಕೆ ಬೇಕಾಗುತ್ತೆ. ಸೊ ಅದನ್ನು ನಾವು ಯಾವ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು, ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಒಂದು ವಾರದಲ್ಲಿ ನಾವು ಎಷ್ಟು ಟೈಮ್ ತಿನ್ನಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬೇಕಾಗುತ್ತೆ. ಹೌದು, ಯಾಕಂದ್ರೆ ಕೆಲವರಿಗೆ ದಿನಕ್ಕೆ 1 ಮೊಟ್ಟೆ ತಿಂತಾರೆ, ಕೆಲವರು 2 ತಿಂತಾರೆ, ಈ ಥರ ಎಲ್ಲ ಇರುತ್ತೆ. ಹೌದು. ಈಗ ನೋಡಿ, ನಾವು ಇವಾಗ ಹಣ್ಣು ಮತ್ತು ತರಕಾರಿ ಬಗ್ಗೆ ಮಾತಾಡಿದ್ವಿ, 1:1 ರೇಷಿಯೋ ಅಂತ. ಓಕೆ, ಒಂದು ವ್ಯಕ್ತಿ ಒಂದು ದಿನಕ್ಕೆ ಅವನಿಗೆ ಪ್ರೋಟೀನ್ ಕಂಟೆಂಟ್ ಅಂತ ಏನು ಹೇಳ್ತೀವಲ್ಲ, ಅಂದರೆ ನಮ್ಮ ದೇಹದಲ್ಲಿ ಎಲ್ಲ ಒಂದು ಕೂದಲಿಂದ ಹಿಡಿದು ನಮ್ಮ ಒಂದು ಉಗುರು ಏನಿದೆ ಎಲ್ಲ ಪ್ರೋಟೀನಿಂದನೇ ಆಗಿರೋದು. ನಮ್ಮ ಸೆಲ್ಸು ಎಲ್ಲ ಪ್ರೋಟೀನಿಂದ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ದೇಹಕ್ಕೆ ಬೇಕಾಗಿರೋದು ಪ್ರೋಟೀನ್ ಅಂಶನೇ ಜಾಸ್ತಿ ಹೇಳಬೇಕು ಅಂತಂದರೆ ಅದು. ಮತ್ತು ಫ್ಯಾಟ್ಸ್, ಗುಡ್ ಫ್ಯಾಟ್ಸೇ ನಮ್ಮ ದೇಹಕ್ಕೆ ತುಂಬ ಬೇಕಾಗಿರೋದು. ಅದಕ್ಕಾಗಿ ಒಂದು ವ್ಯಕ್ತಿಗೆ, ಒಂದು ನಾರ್ಮಲ್ ವ್ಯಕ್ತಿ ಅಂದರೆ ಯಾವುದೇ ಥರದ್ದು ವ್ಯಾಯಾಮ ಏನೂ ಮಾಡಲ್ಲ ಅವನು ಚಟುವಟಿಕೆ, ಒಂದು ಡೈಲಿ ಒಂದು ನಾರ್ಮಲ್ ರುಟೀನ್ ಮಾಡ್ತಾ ಇರೋವಂಥ ವ್ಯಕ್ತಿಗೆ ಏನು ಹೇಳುತ್ತೆ ಅಂತಂದರೆ 1.8 ಗ್ರಾಮ್ 1 ಪೌಂಡ್ ಅಂತ ಹೇಳ್ತಾರೆ. 1 ಪೌಂಡ್ ಅಂತಂದರೆ 2.2 ಪೌಂಡ್ಸ್ = 1 kg. ಸೊ ಆ ಥರ ಇರಬೇಕಾದ್ರೆ 0.8 grams per pound ಆಫ್ ಬಾಡಿ ವೆಯ್ಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ವ್ಯಕ್ತಿ 100 pounds ಇದ್ದರೆ 0.8 grams ಕೊಡಬೇಕಾಗತ್ತೆ 1 ಪೌಂಡಿಗೆ. 2.2 ಪೌಂಡ್ಸ್ ಅಂತ 1 ಪೌಂಡ್ಗೆ 0.8 grams ಅಂತಂದರೆ ಅದತ್ರ ನೀವು ಫಾರ್ ಎಕ್ಸಾಂಪಲ್ ಒಂದು 50 kg ಇದ್ದೀರಾ ಅಂತ ತಿಳ್ಕೊಳ್ಳೋಣ. ಸೊ ಅಟ್ಲೀಸ್ಟ್ ನೀವು ಒಂದು 50 kg ಬಾಡಿ ವೆಯ್ಟ್ಗೆ ಕಡಿಮೆ ಅಂತಂದ್ರು ಒಂದು ದಿನಕ್ಕೆ ನೀವು ಇಲ್ಲ ಅಂತಂದ್ರೂ ಒಂದು ಹತ್ತಿರ ಒಂದು 30 ಗ್ರಾಮ್ಸಿಂದ 35 ಗ್ರಾಮ್ಸ್ವರೆಗೂ ನೀವು ಪ್ರೋಟೀನ್ ಕೊಡಬೇಕಾಗತ್ತೆ 50 kg ಬಾಡಿ ವೆಯ್ಟಿಗೆ ಒಂದು ದಿನದಲ್ಲಿ. ಸೊ ಹಾಗೆ ನಾವು ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ವ್ಯಕ್ತಿ ಒಂದು 100 kg ಇತ್ತು ಅಂದರೆ ಕಡಿಮೆ ಅಂತಂದರೂ ಒಂದು 60ರಿಂದ 70 ಗ್ರಾಮ್ ಪ್ರೋಟೀನು ಒಂದು ದಿನದಲ್ಲಿ ಕೊಡಬೇಕಾಗತ್ತೆ ಅವರು. ಅವಾಗೇನತ್ತೆ, ಅವ್ರದ್ದು ಬಾಡಿಗೆ ತಕ್ಕನಾಗಿ ಅವರು ಪ್ರೋಟೀನ್ ಕೊಟ್ಟಾಗ ಮಸಲ್ ಲಾಸು ಆಗೋದಿಲ್ಲ. ಆ ಥರ ಕಾರ್ಬೋಹೈಡ್ರೇಟ್ಸ್ ಕೂಡ ಒಂದು ದಿನಕ್ಕೆ ಒಂದು ವ್ಯಕ್ತಿ 1 kg ಒಂದು ಹತ್ತಿರ 1.2 ಗ್ರಾಮ್ಸ್ ಅಂತ ಕೊಡಬೇಕು. ಆಮೇಲೆ ಫ್ಯಾಟ್ಸ್ ಬಂದ್ಬಿಟ್ಟು
ಹತ್ತತ್ರ ಅವರು 0.75 1 ಗ್ರಾಮ್ ಫ್ಯಾಟ್ ಪರ್ ಕೆ ಜಿ ಆಫ್ ಬಾಡಿ ವೇಟು ಈ ಥರ ಕೊಟ್ಟಾಗೇನತ್ತೆ, ಈಗ ಮೀನು ಮತ್ತು ಮೊಟ್ಟೆ ಇದೆಲ್ಲ ಪ್ರೋಟೀನ್ ಕ್ಯಾಟಗರಿಯಲ್ಲಿ ಬರುತ್ತಲ್ಲ, ಅದೇ ಥರ ಇದೆಲ್ಲ ಡಿವೈಡ್ ಮಾಡ್ಕೊಂಡಾಗ ದೇಹ ಆರೋಗ್ಯವಾಗಿರೋದಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಯಾವುದು ಜಾಸ್ತಿನೂ ಆಗಬಾರ್ದು, ಯಾವುದು ತುಂಬ ಕಡಿಮೆನೂ ಆಗಬಾರ್ದು. ಅವಾಗೇನಾಗುತ್ತೆ, ಮ್ಯಾಲ್ನ್ಯೂಟ್ರಿಷನ್ ಡೆಫಿಷಿಯನ್ಸೀಸ್ ಕ್ರಿಯೇಟ್ ಆಗುತ್ತೆ. ಈ ಥರ ಒಂದು ರೇಷಿಯೋ ಇಟ್ಕೊಂಡು ನಾವು ನಡೆದಾಗೇನಾಗುತ್ತೆ, ಆಟೋಮೆಟಿಕ್ಕಾಗಿ ನಾವು ಹೆಲ್ದಿಯಾಗಿರ್ತೀವಿ. ಯಾವುದೇ ಥರದ್ದು ಇಂಬ್ಯಾಲೆನ್ಸಸ್ ಕ್ರಿಯೇಟ್ ಆಗಲ್ಲ ನಮ್ಮ ಬಾಡಿಯಲ್ಲಿ. ಆವಾಗ ನಾವು ಹೆಂಗೆ ನಾವು ಕುಬ್ಜನೂ ಆಗೋದಿಲ್ಲ, ತುಂಬ ನಮಗೆ ಯಾವುದೇ ಥರದ್ದು ಇಂಟರ್ನಲ್ ಆರ್ಗನ್ಸ್ದು ಒತ್ತಡನೂ ಆಗೋದಿಲ್ಲ. ಎಲ್ಲರೂ ಹೇಳ್ತಾರೆ ಹೈ ಪ್ರೋಟೀನ್ ತಿಂದರೆ ನಮ್ಮ ಕಿಡ್ನಿ ಮೇಲೆ ನಮಗೆ ಒತ್ತಡ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಎಂಥದ್ದು ಇಲ್ಲ. ನೀವು ಎಷ್ಟೇ ಹೈ ಪ್ರೋಟೀನ್ ತಿಂದ್ರೂ ಕಿಡ್ನಿ ಡ್ಯಾಮೇಜ್ ಆಗೋದಿಲ್ಲ. ಅದು ತಪ್ಪು, ಸುಳ್ಳು ಹೇಳ್ತಾರೆ ಎಲ್ಲರೂ. ಕಿಡ್ನಿ ಯಾವಾಗ ಡ್ಯಾಮೇಜ್ ಆಗುತ್ತೆ ಅಂತಂದರೆ ಪ್ರೀ ಕಂಡೀಷನ್ಸ್ ಯಾವ್ದಾದ್ರು ಇತ್ತು, ಕಿಡ್ನಿ ಮುಂಚೆನೇ ಯಾವ್ದಾದ್ರು ಒಂದು ಕಂಡೀಷನಲ್ಲಿ ಪ್ರಾಬ್ಲಮ್ ಆಗಿದೆ, ಆವಾಗ ನೀವು ಹೆಚ್ಚಿಗೆ ನೀವು ಪ್ರೋಟೀನ್ ಸೇವನೆ ಮಾಡಿದಾಗ ಡೆಫಿನೆಟ್ಲಿ ಡ್ಯಾಮೇಜ್ ಆಗುತ್ತೆ. ನಿಮ್ಗೆ ಯಾವುದೇ ಥರದ್ದು ಕಿಡ್ನಿದು ಇಶ್ಯೂಸ್ ಇಲ್ಲ, ಹೆಲ್ದಿ ಕಿಡ್ನಿ ಇದೆ ಅಂತಂದರೆ ನೀವು ಎಷ್ಟು ಪ್ರೋಟೀನ್ ತಿಂದರೂ ಯಾವುದು ನಿಮಗೇನು ಡ್ಯಾಮೇಜ್ ಆಗಲ್ಲ. ಇನ್ನೊಂದು ವಿಚಾರ ಏನು ಅಂತಂದರೆ, ನೀವು ನೀರು ಕುಡಿಯೋದೇ ಇಲ್ಲ. ಒಂದು ದಿನಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಕುಡಿದ್ರೆ ಹೆಚ್ಚು. ಅಷ್ಟೆಲ್ಲ ಮಾಡಿ ನೀವು ಲಿಕ್ಕರ್ ಜಾಸ್ತಿ ಕುಡಿತಾ ಇದ್ದೀರಾ, ಹೈ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾರೆ, ಆವಾಗ ನಿಮ್ಮ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ನೀವು ಅದ್ರ ಜೊತೆ ನೀವು ಹೈ ಪ್ರೋಟೀನು ತಿಂತಾ ಇದ್ದೀರಾ, ಎಸ್ ಡೆಫಿನೆಟ್ಲಿ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಇಂಥದ್ದೆಲ್ಲ ಮಾಡಿಕೊಂಡು ನೀವು ಹೈ ಪ್ರೋಟೀನು ತಿಂತೀನಿ ಅಂದರೆ ಎಸ್ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಅದು ಬಿಟ್ಟು ನೀವು ನಾರ್ಮಲ್ಲಾಗೆ ಎಲ್ಲ ಥರದ್ದು ರೂಟೀನ್ ಮಾಡ್ತಾ ಇದ್ದೀರಾ, ನೀರು ಚೆನ್ನಾಗಿ ಕುಡಿತಾ ಇದ್ದೀರಾ, ಯಾವುದೇ ಥರದ್ದು ಆಲ್ಕೋಹಾಲಿಸಮ್ ಇಲ್ಲ ನಿಮಗೆ, ಓಕೆ, ಎಕ್ಸಸೈಸ್ ಮಾಡ್ತೀರಾ, ಊಟ ಚೆನ್ನಾಗಿ ತಿಂತೀರಾ, ಇದೆಲ್ಲ ಮಾಡಿಕೊಂಡು ನೀವು ಹೈ ಪ್ರೋಟೀನ್ ಎಲ್ಲ ತಿಂದರೆ ಯಾವುದೇ ಥರದ ಕಿಡ್ನಿ ಡ್ಯಾಮೇಜ್ ಆಗೋದಿಲ್ಲ. ಎಷ್ಟೊಂದು ಜನ ಸುಮ್ಮನೆ ಸುಳ್ಳು ಹೇಳ್ತಾರೆ, ವೇ ಪ್ರೋಟೀನ್ ತೊಗೊಂಡ್ರೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಆಯಿತಾ, ಹೆಚ್ಚಿಗೆ ನೀವು ಪ್ರೋಟೀನ್ ತಿಂದ್ಬಿಟ್ರೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಮೀನು ಮೊಟ್ಟೆ ಮಾಂಸ ಹೆಚ್ಚಿಗೆ ತಿಂದ್ಬಿಟ್ರೆ ಎಂಥದ್ದು ಆಗಲ್ಲ. ಭಗವಂತ ನಮ್ಮ ಸಿಸ್ಟಮ್ನ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅದಕ್ಕೆ ಕಿಡ್ನಿ 2 ಕೊಟ್ಟಿದ್ದಾನೆ, ಲಿವರ್ ಒಂದೇ ಕೊಟ್ಟಿದ್ದಾನೆ. ನೋಡಿ, ನೀವು ಅಷ್ಟೊಂದು ಆಲ್ಕೋಹಾಲ್ ಕುಡಿದ್ರೂ ಲಿವರ್ ಡ್ಯಾಮೇಜ್ ಎಷ್ಟಾದ್ರೂ ನಿಮ್ಮ ಲಿವರ್ನ ಅವ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ, ರೀಜನ್ರೇಟ್ ಆಗುತ್ತೆ. ಅಂದ್ರೂ ನೀವು ಕುಡಿದು ಸಾಯ್ತಾ ಇರ್ತೀರಾ, ಅದ್ರ ಕುಡಿಯೋದು ಮಾತ್ರ ನಿಲ್ಲಿಸಲ್ಲ. ಅದಕ್ಕೆ ಮಾತ್ರ ನೀವೇನು ಹೇಳಲ್ಲ, ಇಷ್ಟೆಲ್ಲ ಕುಡಿತೀರಾ, ಕುಡಿಯೋದು ಮಾತ್ರ ನಿಲ್ಲಿಸಲ್ಲ, ಇದು ಓಕೆ. ಆದರೆ ಪ್ರೋಟೀನ್ ಬಗ್ಗೆ ನೀವು ಹೆಂಗೆ ಅಂತಾರೆ, ಆ ಪ್ರೋಟೀನ್ ಪೌಡ್ರನ್ನ ನೀವು ದುಶ್ಮನ್ ಮಾಡಿಬಿಟ್ಟಿದ್ರೆ, ಕಳ್ಳನ್ ಮಾಡಿಬಿಟ್ಟಿದ್ದೀರಾ. ಒಂದು ಸ್ಕೂಪ್ ಕುಡಿದ ತಕ್ಷಣ ಕಿಡ್ನಿ ಹಾಳಾಗೋಗ್ಬಿಡುತ್ತೆ ಅಂತ. ಇವನ್ ಡಾಕ್ಟ್ರು ಎಷ್ಟೊಂದು ಜನ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಡ್ತಾರೆ. ಹೋಗಿದ ತಕ್ಷಣ ಏನಪ್ಪ ಓದೆ, ಎಕ್ಸಸೈಸ್ ಮಾಡ್ತಾ, ಪ್ರೋಟೀನ್ ಪೌಡ್ರ್ ಕುಡಿತಾ ಇದೆಯಾ, ಸ್ಟಾಪ್ ಮಾಡು. ಇದೇ ಮಾಡೋದು ತಪ್ಪು ಕೆಲಸ. ಮಾಹಿತಿ ತಿಳ್ಕೊಳ್ದಿರ ಎಲ್ಲರೂ ಮಿಸ್ಇನ್ಫಾರ್ಮೇಷನ್ ಸೆಂಡ್ ಮಾಡೋದ್ರಲ್ಲೇ ರೆಡಿ ಇರ್ತಾರೆ. ಎಷ್ಟೊಂದು ಜನ ಒಳ್ಳೆ ಡಾಕ್ಟರ್ಸು ಇವಾಗ ನಿಮಗೆ ಪ್ರೋಟೀನ್ ಪೌಡ್ರ್ ಬಗ್ಗೆ ಗುಡ್ ಇನ್ಫಾರ್ಮೇಷನ್ಸು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದೇ ಸೋಷಿಯಲ್ ಮೀಡಿಯಾದಲ್ಲಿ. ದಯವಿಟ್ಟು ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ ತಪ್ಪಿದೆಯಾ ತಿಳ್ಕೊಂಡು ಎಲ್ಲ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಗಾಗಿ ಬ್ಯಾಲೆನ್ಸ್ಡ್ ಫುಡ್, ಪ್ರೋಟೀನ್ ಬೇಕು, ಕಾರ್ಬೋಹೈಡ್ರೇಟ್ಸು ಬೇಕು, ಮತ್ತು ಫ್ಯಾಟ್ಸ್ ಆ್ಯಂಡ್ ಫೈಬರ್ಸು ಬೇಕು. ಎಲ್ಲದನ್ನು ಈಕ್ವಲ್ ರೇಷಿಯೋಲ್ಲಿ ತೊಗೊಳ್ಳಿ. ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀವು ಸೇವನೆ ಮಾಡಿದ್ರೆ ಯಾವುದೇ ಥರದ್ದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲ್ಲ. ಎಲ್ಲ ಬ್ಯಾಲೆನ್ಸ್ಡ್ ಫುಡ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಹೌದು. ಹಾಗೆ ಇದು ಕೆಲವು ಕೊಬ್ಬಿನಾಂಶಗಳಿರುತ್ತೆ, ಅದರಲ್ಲಿ ಗುಡ್ ಫ್ಯಾಟು ಮತ್ತು ಬ್ಯಾಡ್ ಫ್ಯಾಟ್ ಅಂತ ನಾವು ಹೇಳ್ತೀವಿ. ಸೊ ಅದು ಯಾವ ರೀತಿ, ಯಾವುದು ಗುಡ್ ಫ್ಯಾಟು ಅಂತ ನೋಡಿ. ಇವಾಗ ಗುಡ್ ಫ್ಯಾಟ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಒಮೆಗಾ 3, ಒಮೆಗಾ 6, ಒಮೆಗಾ 9 ಅಂತೆಲ್ಲ ಹೇಳ್ತೀವಿ. ಓಕೆ, ಒಮೆಗಾ 6 ಜನರಲಾಗಿ ಇನ್ಫ್ಲಮೇಷನ್ಸ್ ಮಾಡುತ್ತೆ, ಅದು ಜಾಸ್ತಿ ಕನ್ಸ್ಯೂಮ್ ಮಾಡಬಾರ್ದು. ಬಟ್ ಎಸ್, ಒಮೆಗಾ 3 ಈಸ್ ವೆರಿ ಗುಡ್. ಎಸ್ಪೆಷಲಿ ನಟ್ಸಲ್ಲಿರುತ್ತೆ, ಅವಕಾಡೋಸಲ್ಲಿರುತ್ತೆ, ಫಿಶ್ ನಾನು ಇವಾಗ ಮಾತಾಡೋಣ ಅದರಲ್ಲಿರುತ್ತೆ. ಆಮೇಲೆ ಸೀಡ್ಸ್, ಪಂಪ್ಕಿನ್ ಸೀಡ್ಸು ಇದೆಲ್ಲ ಇರುತ್ತಲ್ಲ, ಸೀಡ್ಸಲ್ಲಿ ಡ್ರೈ ಫ್ರೂಟ್ಸು ಇಂಥದ್ದೆಲ್ಲ ಒಮೆಗಾ ಸೀಡ್ಸು ತುಂಬ ಚೆನ್ನಾಗಿರುತ್ತೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸಲ್ಲಿ. ಸೊ ಇಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಅದು ನಮಗೆ ನಮ್ಮ ದೇಹಕ್ಕೆ ಬೇಕು, ಅವಶ್ಯಕತೆ ಇದೆ. ಒಮೆಗಾ 3 ಇದೆಲ್ಲ ಇಸೆನ್ಷಿಯಲ್. ನಾನ್ ಇಸೆನ್ಷಿಯಲ್ಲು ನಮ್ಮ ದೇಹನೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ಅಂಥವನ್ನೆಲ್ಲ ನಾವು ಈ ಊಟದ ರೂಪದಲ್ಲಿ ಇಂಥದ್ರೆಲ್ಲ ತೊಗೊಳ್ಬೇಕಾಗತ್ತೆ. ಓಕೆ, ಸೊ ಗುಡ್ ಫ್ಯಾಟ್ಸ್ನ ನಾವು ಆಹಾರದ ರೂಪದಲ್ಲಿ ತೊಗೊಳ್ತೀವಿ. ಓಕೆ, ಬ್ಯಾಡ್ ಫ್ಯಾಟ್ಸ್ ಎಲ್ಲ ಹೇಗೆ ಅಂತಂದರೆ, ಈಗ ನೋಡಿ ರೆಡ್ ಮೀಟ್ಸಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತಲ್ಲ,
ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು ಇಂಥವೆಲ್ಲ ಅದರಲ್ಲಿ ಬರುತ್ತಲ್ಲ ಅಂಥದ್ದನ್ನೆಲ್ಲ ನಾವು ಜಾಸ್ತಿ ಎಕ್ಸಸ್ಸಲ್ಲಿ ತೊಗೊಂಡ್ರೆ, ಈಗ ರೆಡ್ ಮೀಟೇ ತಿಂತಾಯಿದ್ರೆ ನಾವು ಕಂಟಿನ್ಯೂಸ್ ಆಗಿ, ಸೊ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ನಮ್ಮ ಬಾಡಿಗೆ ಹೋಗುತ್ತೆ. ಅದೆಲ್ಲ ನಮ್ಮ ದೇಹಕ್ಕೆ ಏನಾಗುತ್ತೆ, ಆರ್ಟ್ರೀಸಲ್ಲಿ ಕ್ಲಾಗ್ ಆಗೋದು, ಇವೆಲ್ಲ ದುಷ್ಪರಿಣಾಮಗಳು ನಮ್ಮ ದೇಹಕ್ಕೆ ಬೀಳುತ್ತೆ. ಇಂಥವೆಲ್ಲ ನಾವು ಕಡಿಮೆ ಕನ್ಸಂಪ್ಷನ್ ಮಾಡಬೇಕು. ರೆಡ್ ಮೀಟ್ಸಲ್ಲಿರುವಂಥ ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ಕಡಿಮೆ, ಗುಡ್ ಫ್ಯಾಟ್ಸು, ಮೋನೋ ಸ್ಯಾಚುರೇಟೆಡು, ಪಾಲಿಸ್ಯಾಚುರೇಟೆಡ್ ಇಂಥದ್ದನ್ನೆಲ್ಲ ಕನ್ಸ್ಯೂಮ್ ಮಾಡೋದು ತುಂಬ ಒಳ್ಳೆಯದು, ಉತ್ತಮ. ಸೊ ಈ ಥರದ್ನೆಲ್ಲ ಇವಾಗ ಸಾಲ್ಮನ್ ಫಿಶ್ ತಿನ್ನೋಕ್ಕಾಗಲ್ಲ ಅಂದರೆ ಫಿಶ್ ಆಯಿಲ್ಸ್ ಬರುತ್ತೆ, ಅಂಥದನ್ನ ಕನ್ಸ್ಯೂಮ್ ಮಾಡೋದು. ಅದಿಲ್ಲ ಅಂತಂದರೆ ಇವಾಗ ನಾನು ಹೇಳಿದ್ನಲ್ಲ ಸೀಡ್ಸು, ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಇಲ್ಲ ಅಂತಂದರೆ ಈ ಫ್ಲ್ಯಾಕ್ ಸೀಡ್ಸ್ ಇರ್ಬೋದು, ಈ ಶಿಯಾ ಸೀಡ್ಸ್ ಇರ್ಬೋದು, ಇಂಥದ್ದನ್ನೆಲ್ಲ ಕನ್ಸ್ಯೂಮ್ ಮಾಡೋದು ಆನ್ ಡೈಲಿ ಬೇಸಿಸಲ್ಲಿ, ಅಂಥದ್ದು ಒಳ್ಳೆಯದು. ಈ ಥರದ್ದೆಲ್ಲ ಗುಡ್ ಫ್ಯಾಟ್ಸ್ ನಮಗೆ ದೇಹಕ್ಕೆ ಸಿಗುತ್ತೆ. ಅವಕ್ಯಾಡೋಸ್, ಇವಾಗೇನು ಬಟರ್ ಫ್ರೂಟ್ಸ್ ಅಂತ ಹೇಳ್ತಾರೆ, ಅದನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಅಂತ ಮಾಡ್ಕೊಂಡು ಕುಡಿತಾ ಇದ್ವಿ, ಇವಾಗೆಲ್ಲ ಹಂಗೆ ತಿನ್ಬೋದು. ಸೊ ಅದನ್ನು ತಿನ್ಬೋದು. ಈ ಥರ ಒಳ್ಳೊಳ್ಳೆ ನೀವು ಫ್ರೂಟ್ಸು ಇಂಥದ್ದೆಲ್ಲ ನೀವು ಸೇವನೆ ಮಾಡಿದಾಗ ಗುಡ್ ಫ್ಯಾಟ್ಸ್ ಬೈ ಡಿಫಾಲ್ಟ್ ನಮಗೆ ಸಿಗೋದಕ್ಕೆ ಸಾಧ್ಯ. ಇವಾಗ ಹೆಂಗಿದ್ರು ಫಿಶ್ ಕನ್ಸ್ಯೂಮ್ ಮಾಡ್ತಾರೆ ಯಾರು ಅಂತಂದರೆ ಸಾರ್ದೀನು, ಮ್ಯಾಕ್ರೆಲ್ಲು ಮತ್ತು ಸಾಲ್ಮನ್ನು, ಇದರಲ್ಲಿ ಬೈ ಡಿಫಾಲ್ಟ್ ನಿಮಗೆ ಒಳ್ಳೊಳ್ಳೆ ಫ್ಯಾಟ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂಥದ್ದು ಬೈ ಡಿಫಾಲ್ಟ್ ನೀವು ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ಬೋದು. ಇಂಥದ್ದು ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ. ಅದೇ ಈಗ ಮಹಿಳೆಯರ ಜೊತೆಗೆ ಪುರುಷರಲ್ಲಿ ಯಾವ ರೀತಿ ಈ ಫ್ಯಾಟ್ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಹೇಳಿ. ದೈಹಿಕ ಫ್ಯಾಟ್ ಅಂತಂದರೆ ಕೊಬ್ಬಿನಂಶ ಒಂದು ವ್ಯಕ್ತಿಯಲ್ಲಿ ಎಷ್ಟಿರಬೇಕು ಅಂತ ನಾವು ಯೋಚನೆ ಮಾಡಿದಾಗ ನೋಡಿ, ಪುರುಷರಲ್ಲಿ ಒಂದು 20% ಕೆಳಗಡೆ ಇದ್ದರೆ ಒಂದು 18-20% ಅಂತ ತಿಳ್ಕೊಳ್ಳೋಣ. ಅಷ್ಟಿದ್ರೆ ನಾರ್ಮಲ್, ವೆರಿ ಗುಡ್ ಫ್ಯಾಟ್ ಪರ್ಸೆಂಟೇಜ್ ಅಂತ ತಿಳ್ಕೊಳ್ಳೋಣ. ಎನಿಥಿಂಗ್ ಬಿಲೋ 18 ಇತ್ತು, ಅದು ತುಂಬಾ ಕಡಿಮೆ ಆಯಿತು ಅಂತ ಅರ್ಥ. ತುಂಬ ಕಡಿಮೆ ಆದ್ರೂ ಏನಾಗುತ್ತೆ, ಜಾಯಿಂಟ್ ಇಶ್ಯೂಸ್ ಆಗುತ್ತೆ. ತುಂಬ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಇತ್ತು ಅಂದರೆ ಜಾಯಿಂಟ್ ಪ್ರಾಬ್ಲಮ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರು ತೂಕನೂ ತುಂಬ ಕಡಿಮೆ ಇರ್ತಾರೆ, ಪಾಪ ಅವ್ರಿಗೆ ತೂಕ ಹೆಚ್ಚೋದಕ್ಕೆ ಕಡಿಮೆ ಆಗುತ್ತೆ ಅಂಥವ್ರಿಗೆಲ್ಲ. ಮಹಿಳೆಯರಲ್ಲಿ ಎನಿಥಿಂಗ್ ಬಿಲೋ 25% ಫ್ಯಾಟ್ ಇದ್ದರೆ ಅವರು ಹೆಲ್ದಿ ಅಂತ ಹೇಳ್ಬೋದು. ಎನಿಥಿಂಗ್ ಅಬೌವ್ 25 ಫಾರ್ ವಿಮೆನ್ ಇಟ್ಸ್ ಬ್ಯಾಡ್ ಅಂತ. ತುಂಬ ಕೊಬ್ಬಿನಂಶ ಜಾಸ್ತಿ ಆಯಿತು ಅಂದರೆ ನಮಗೆ ಗೊತ್ತು, ಎಲ್ಲ ಥರದ ಕಾಂಪ್ಲಿಕೇಶನ್ಸು, ಒಬೇಸಿಟಿ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಡಯಾಬಿಟೀಸ್ ಬರುವಂಥ ಕಾರಣಗಳು ಇವೆಲ್ಲ ಬೈ ಡಿಫಾಲ್ಟ್ ಬಂದೇ ಬರ್ತದೆ. ಇವನ್ ಮೆನ್ ಕೂಡ ಎನಿಥಿಂಗ್ ಅಬೌಟ್ 20-25 ಹೋಗ್ತಾ ಇದ್ದಂಗೆ ಬೈ ಡಿಫಾಲ್ಟ್ ಇದೆಲ್ಲ ಹೆಲ್ತ್ ಕಾಂಪ್ಲಿಕೇಶನ್ಸ್, ಮೆಟಬಾಲಿಕ್ ಸಿಂಡ್ರಮ್ಸ್ ಇವೆಲ್ಲ ಬಂದ್ಬಿಡುತ್ತೆ. ವಿಮೆನ್ನು ಅಷ್ಟೇ, ಎನಿಥಿಂಗ್ ಬಿಲೋ 20-25 ಈ ಥರ ಆಯಿತು ಅಂದರೆ ಅವ್ರಿಗೂ ಅಷ್ಟೇ ಅಂಡರ್ ವೈಟ್ ಆಗಿಬಿಡ್ತಾರೆ. ಅವ್ರಿಗೂ ಎಲ್ಲ ಥರದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ರೇಂಜ್ ಒಂದು ಗಂಡಸರಿಗೆ ಒಂದು 18-20 ಮಧ್ಯದಲ್ಲಿ, ಹೆಂಗಸರಿಗೆ 20-25 ಮಧ್ಯದಲ್ಲಿದ್ದರೆ ಆ್ಯಬ್ಸಲ್ಯೂಟ್ಲಿ ಹೆಲ್ದಿ ಅಂತ ಹೇಳ್ಬೋದು. ಆ ರೇಂಜಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಯಾವುದೇ ಥರದ್ದು ತೊಂದರೆ ಆಗೋಲ್ಲ. ಇದಕ್ಕೆ ಬೇಕಾಗಿರೋದೇನು, ಹೆಲ್ದಿ ಫುಡ್ ಹ್ಯಾಬಿಟ್ಸು, ವ್ಯಾಯಾಮ, ಫಿಸಿಕಲ್ ಆ್ಯಕ್ಟಿವಿಟಿ, ಇವೆರಡು ಕರೆಕ್ಟಾಗಿತ್ತು ಅಂದರೆ ಯಾವುದೇ ಥರದ್ದು ದುಷ್ಪರಿಣಾಮಗಳು ಆಗೋದಿಲ್ಲ. ಯಾವ ಥರದ್ದು ಬ್ಯಾಡ್ ಹ್ಯಾಬಿಟ್ಸ್ ಮಾತ್ರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಮಾಡ್ತಾ ಇದ್ರೂ ಎಲ್ಲ ಸ್ವಲ್ಪ ಲಿಮಿಟಲ್ಲಿ ಇಟ್ಕೊಳ್ಳಿ ಆದಷ್ಟು ಅಷ್ಟೇ. ಓಕೆ, ನಾವು ಸಾಲ್ಟ್ ಬಗ್ಗೆ ಹೇಳ್ತೀವಿ, ಸಮ್ಟೈಮ್ಸ್ ಮಾತಾಡ್ತೀವಿ, ನಾವು ಜಾಸ್ತಿ ಸಾಲ್ಟ್ ತಿಂತಾರೆ ಕೆಲವರು, ಅದರಿಂದ ಯಾವ ರೀತಿ ಸೈಡ್ ಎಫೆಕ್ಟ್ ಆಗುತ್ತೆ ಮತ್ತು ಒಬ್ಬ ವ್ಯಕ್ತಿಗೆ ಎಷ್ಟು ಸಾಲ್ಟ್ ಬೇಕಾಗುತ್ತೆ ಅಂತ? ನೋಡಿ ಮೇಡಮ್, ನೇಚರ್ ಎಷ್ಟು ಕ್ಲೆವರ್ ಅಂತಂದರೆ ನಾವು ತಿನ್ನುವಂಥ ಎಲ್ಲ ಪದಾರ್ಥದಲ್ಲೂ ಸೋಡಿಯಂ ಕಂಟೆಂಟ್ ಇರುತ್ತೆ. ಓಕೆ, ಎನಿಥಿಂಗ್ ಎಕ್ಸೆಸ್ ಆರ್ ಎನಿಥಿಂಗ್ ಬಿಕಮ್ಸ್ ಲೆಸ್ ವಿಲ್ ಆಲ್ವೇಸ್ ಕ್ರಿಯೇಟ್ ಇಶ್ಯೂಸ್. ಓಕೆ, ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಜನರಲ್ಲಾಗಿ ಇವಾಗ ಒಂದು ನಾಮ್ ಏನಿದೆ ಅಂತಂದರೆ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಂತ. ನೋಡಿ, ನಾವು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ಇದು ಟೆಸ್ಟ್ ಮಾಡ್ತಾರೆ, ಸೋಡಿಯಂ ಕ್ಲೋರೈಡ್ ಅಂತ. ಓಕೆ, ಅಲ್ಲಿ ಒಂದು ಕೆಮಿಕಲ್ ನೇಮ್ ಅದು ಸಾಲ್ಟದು. ಅದು ಕಡಿಮೆ ಆಯಿತು ಅಂದರೆ ನಾವು ನಿಶ್ಶಕ್ತರಾಗ್ತೀರಿ. ನಮ್ಗೆ ಸುಸ್ತು ಯಾಕಾಗುತ್ತೆ ಹೇಳಿ? ಈಗ ಜ್ವರ ಬಂದಿರುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೋಡಿಯಂ ಕಂಟೆಂಟ್ ಕಡಿಮೆ ಆಗುತ್ತೆ ನಮಗೆ. ಈಗ ಎಲೆಕ್ಟ್ರೋಲೈಟ್ಸ್ ಕೊಡ್ತಾರೆ, ORS ಅಂತ ಕೊಡ್ತಾರೆ. ಯಾರು ಒಬ್ಬರು ಡಯರಿಯಾ ಆಯಿತು ಅಂತ ತಿಳ್ಕೊಳ್ಳೋಣ, ಬೇದಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ, ಹೆವಿ ಲೂಸ್ ಮೋಷನ್ ಆಗಿ ಸುಸ್ತಾಗ್ಬಿಡ್ತಾರೆ. ಏನಾಗಿರುತ್ತೆ ಹೇಳಿ? ಅವ್ರ ಬಾಡಿಯಲ್ಲಿ ಎಲೆಕ್ಟ್ರೋಲೈಟ್ ಕಂಟೆಂಟ್ಸ್ ಕಡಿಮೆ ಆಗುತ್ತೆ, ಪೊಟ್ಯಾಷಿಯಮ್ಮು, ಸೋಡಿಯಂ ಕಂಟೆಂಟು ಇದೆಲ್ಲ ಹೊರಟೋಗುತ್ತೆ. ನೀರು ಹೋಗ್ತಾ ಇದ್ದಂಗೆ ನಮ್ಮ ಬಾಡಿಯಲ್ಲಿ ಎಷ್ಟು ನಮ್ಮ ಶರೀರದಲ್ಲಿ ವಾಟರ್ ಕಂಟೆಂಟ್ ಎಕ್ಸಿಟ್ ಆಗುತ್ತೋ ಅದರಲ್ಲಿ ಇದೆಲ್ಲ ಹೊರಟೋಗುತ್ತೆ, ಎಲೆಕ್ಟ್ರೋಲೈಟ್ಸ್ ಎಲ್ಲ ಫ್ಲಶ್ ಔಟ್ ಆಗ್ಬಿಡುತ್ತೆ. ಸೋಡಿಯಂ ಎಲ್ಲ ಅದ್ರ ಜೊತೆ ಹೋದಾಗ ಏನಾಗುತ್ತೆ, ಬಾಡಿ ನಿಶ್ಶಕ್ತಿ ಆಗುತ್ತೆ. ಫಸ್ಟ್ ಏನು ಮಾಡ್ತಾರೆ, ಮನೇಲೇ ಮಾಡ್ಕೊಳ್ಳೋಂಥ ORS ಅಂದ್ಬಿಟ್ಟು ಒಂದು ಆ್ಯಡ್ ತೋರಿಸೋರು ತುಂಬ ಹಿಂದೆ, ಅದು ಇವಾಗ ಬರ್ತಾ ಇಲ್ಲ. ಓಕೆ, ಒಂದು ಚಿಟಿಕೆ ಉಪ್ಪು ಒಂದು ಗ್ಲಾಸಲ್ಲಿ, ಒಂದು ಚಿಟಿಕೆ ಸಕ್ಕರೆ ಅಂತ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅವಾಗವಾಗ ಸಿಪ್ ಮಾಡಿಸಿ, ಒಂದೊಂದೇ ಚಮಚದಲ್ಲಿ ಹಿಂಗೆ ಸಿಪ್ ಮಾಡಿಸಿ ಅಂತ ಹೇಳೋರು.
ಸೊ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತಾರೆ ಸಾಲ್ಟಿಗೆ. ಇದು ಒಂದು ವ್ಯಕ್ತಿಗೆ ಒಂದು ದಿನಕ್ಕೆ 2 ಗ್ರಾಮಿಂದ ಮಿಲಿಗ್ರಾಮಿಂದ 5 ಗ್ರಾಮ್ವರೆಗೂ ತಗೊಳ್ಬೋದು. ಓಕೆನಾ. ಎನಿಥಿಂಗ್ ಅಬೌವ್ 5 ಗ್ರಾಮ್ಸ್ ಬಿಕಮ್ಸ್ ಎಕ್ಸಸ್ ಇನ್ ದಿ ಬಾಡಿ. ಅದು ಜಾಸ್ತಿ ಆದಾಗ ಏನಾಗುತ್ತೆ, ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ರಕ್ತದ ಒತ್ತಡ ಇನ್ಕ್ರೀಸ್ ಆಗುತ್ತೆ. ಎನಿಥಿಂಗ್ ಬಿಕಮ್ಸ್ 2 ಮಿಲಿಗ್ರಾಮ್ಸ್ ಲೋ ಬಿ ಪಿ ಆಗುತ್ತೆ. ಸೊ ಇದ್ರ ಮಧ್ಯದಲ್ಲೇ ಇರಬೇಕು ಯಾವಾಗಲೂ. ಇದ್ರ ಮಧ್ಯದಲ್ಲಿದ್ದಾಗ ನಮ್ಮ ದೇಹದ ಎಲ್ಲ ಥರದ ಕ್ರಿಯೆನ ಅದು ಬ್ಯಾಲೆನ್ಸ್ ಮಾಡುತ್ತೆ. ಯಾವಾಗ ಈ ಎಕ್ಸ್ಟ್ರಿಮಿಟೀಸ್ನ ದಾಟುತ್ತಲ್ವಾ, ಈ ಲೋ ಅಥವಾ ಹೈ, ಆವಾಗ ನಮ್ಮ ದೇಹನ ಅದು ಅಲ್ಲಾಡಿಸ್ಬಿಡುತ್ತೆ. ತುಂಬ ಕಡಿಮೆ ಆಯಿತು ಅಂದರೆ ನಿಶಕ್ತಿಯಾಗಿ ಬಿದೋಗ್ತಾನೆ ಮನುಷ್ಯ. ತುಂಬ ಜಾಸ್ತಿ ಆಯಿತು ಅಂದರೆ ನೋಡಿ ಹೈ ಬಿ ಪಿ ಆಗುತ್ತೆ, ಪರ್ಸ್ಪಿರೇಷನ್ ಆಗುತ್ತೆ, ಅವ್ರಿಗೆ ಚಕ್ರ ಬರ್ತಾರೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸೊ ಒಂದು ವ್ಯಕ್ತಿ ಡೇ ಟು ಡೇ ರುಟೀನಲ್ಲಿ 2 ಗ್ರಾಮ್ಸಿಂದ ಹಿಡಿದು 5 ಗ್ರಾಮ್ಸ್ ಒಳಗಡೆ ಕನ್ಸ್ಯೂಮ್ ಮಾಡ್ಬೋದು ಮೇಡಮ್. ಅದ್ರ ಮೇಲೆ ಕನ್ಸ್ಯೂಮ್ ಮಾಡಬಾರ್ದು. ಎಷ್ಟೊಂದು ಜನ ನೋಡಿದ್ದೀರಾ, ನಾವು ಅಡುಗೆ ಮಾಡಬೇಕಾದ್ರೆ ಇವಾಗ ನಮ್ಮ ಮನೆಯಲ್ಲಿ ಏನು ಮಾಡ್ತಾರೆ, ಒಂದು 5 ಜನ ಇರ್ತೀವಿ ಅಂತ ತಿಳ್ಕೊಳ್ಳೋಣ. ಒಂದು ಅಂದಾಜಾಗೆ ಒಂದಿಷ್ಟು ಉಪ್ಪು ಹಾಕ್ತಾರೆ. ನನ್ನ ಕೇಳಿದ್ರೆ ಆದಷ್ಟು ಕಲ್ಲುಪ್ಪು ಯೂಸ್ ಮಾಡಿ, ಯಾವುದೇ ಕಾರಣಕ್ಕೂ ಟೇಬಲ್ ಸಾಲ್ಟ್ ಯೂಸ್ ಮಾಡಬೇಡಿ. ಏನು ಅಡುಗೆಗೆ ಟೇಬಲ್ ಸಾಲ್ಟ್ ಎಲ್ಲಿ ಯೂಸ್ ಮಾಡ್ತೀರಾ ಗೊತ್ತಾ, ಸುಮ್ಮನೆ ಸ್ಪ್ರಿಂಕಲ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಯಾಲೆಡ್ಸ್ ಅದು ಇದು ತಿಂತೀರಾ ಅಂತ ತಿಳ್ಕೊಳ್ಳೋಣ. ಅಲ್ಲಿಗೆ ಬೇಕಾದರೆ ನೀವು ಲೈಟಾಗೆ ಈ ಹಿಮಾಲಯನ್ ಪಿಂಕ್ ಸಾಲ್ಟ್ ಆ ಥರದ್ದೇನೋ ಗೊತ್ತಾ, ಅದನ್ನು ಸುಮ್ಮನೆ ಸ್ಪ್ರಿಂಕಲ್ ಮಾಡಿಕೊಂಡು ನೀವು ಕನ್ಸ್ಯೂಮ್ ಮಾಡಿ. ನೀವು ಅಡುಗೆ ಮಾಡ್ತಾ ಇದ್ದೀರಾ ಅಂತಂದರೆ ಸಾಂಬಾರು ಅದು ಇದಕ್ಕೆಲ್ಲ ಏನಾದ್ರು ಮಾಡ್ತೀರಾ ಅಂದರೆ ಕಲ್ಲುಪ್ಪೇ ಯೂಸ್ ಮಾಡಿ. ಕಲ್ಲುಪ್ಪು ತುಂಬ ಒಳ್ಳೆಯದು. ಎಲ್ಲರೂ ಅಯೋಡಿನ್ ಸಾಲ್ಟು ಅಂತ ಯಾಕೆಂತಂದರೆ ಅದು ಥೈರಾಯ್ಡ್ಗೆ ಇಂಪಾರ್ಟೆಂಟು. ಹಂಗೆ ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾರಿಗೆ ಅಯೋಡಿನ್ ಡೆಫಿಷಿಯನ್ಸಿ ಇದೆಯೋ ಅಂಥವ್ರಿಗೆ ಅಯೋಡೈಸ್ ಸಾಲ್ಟು ತುಂಬ ಇಂಪಾರ್ಟೆಂಟು. ಎಲ್ರಿಗೂ ಡೆಫಿಷಿಯನ್ಸಿ ಇಲ್ಲ, ದಯವಿಟ್ಟು ಅಯೋಡಿನ್ ಸಾಲ್ಟೇ ಯೂಸ್ ಮಾಡಬೇಕು ಅನ್ನೋ ಕಂಪಲ್ಷನ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ನೀವು ಕಲ್ಲುಪ್ಪು ಯೂಸ್ ಮಾಡಿ. ಹಳೆ ಕಾಲದವ್ರಿಗೆ ಯಾರಿಗೂ ಅಯೋಡಿನ್ ಡೆಫಿಷಿಯನ್ಸಿ ಇರಲಿಲ್ಲ. ನಿಮ್ಮ ಅಜ್ಜಿಗಾಗಲಿ, ನಿಮ್ಮ ತಾಯಿಂದಿರಿಗಾಗಲಿ, ನಿಮ್ಮ ಮುತ್ತಜ್ಜಿಗಾಗಲಿ ಯಾರಿಗೂ ಅಯೋಡಿನ್ ಡೆಫಿಷಿಯನ್ಸಿ ಇರಲಿಲ್ಲ. ಅವರೆಲ್ಲ ಯೂಸ್ ಮಾಡ್ತಾ ಇದ್ದೇ ಕಲ್ಲುಪ್ಪು, ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಏನು ಅಂತಾನೆ ಗೊತ್ತಿರಲ್ಲ. ಇವತ್ತವರೆಗೂ ಅವ್ರು ಕೇಳಿದ್ರೆ ಏನ್ಲ ಅದು ಅಂತಾರೆ. ನಿಮ್ಮ ಊರಿಗೆ ಹೋಗಿ ಕೇಳಿ ಥೈರಾಯ್ಡ್ ಪ್ರಾಬ್ಲಮ್ ಇತ್ತ ಅಂದರೆ ಮಕ್ಕಳು ಹೋಗಿತಾರೆ ನಿನಗೆ ಏನ್ಲ ಅದು ಅಂತ. ಸೊ ಹಂಗಾಗಿ ದಯವಿಟ್ಟು ಕಲ್ಲುಪ್ಪೇ ಯೂಸ್ ಮಾಡಿ ಮನೇಲಿ. ಸಾಂಬಾರ್ಗೆ ಅಡುಗೆಗೆಲ್ಲ ಅದನ್ನೇ ಯೂಸ್ ಮಾಡಿ. ನೀವೆಲ್ಲೋ ಈಗ ಆಮ್ಲೆಟ್ ಮಾಡ್ಕೊಳ್ತೀರಾ ಅದಕ್ಕೆ ಬೇಕಾದ್ರೆ ಯೂಸ್ ಮಾಡಿ ಟೇಬಲ್ ಸಾಲ್ಟು, ನಡೆಯುತ್ತೆ, ಏನು ತೊಂದರೆ ಇಲ್ಲ. ನಿಮ್ಮ ಮಜ್ಜಿಗೆ ಮಾಡ್ತಾ ಇದ್ದೀರಾ, ಓಕೆ, ಮೇಲ್ಗಡೆ ಒಂದು ಸ್ವಲ್ಪ ಟೇಬಲ್ ಸಾಲ್ಟ್ ಯೂಸ್ ಮಾಡಿ. ಆದರೆ ಅಡುಗೆಗೆಲ್ಲ ನೀವು ಆ ಥರ ಟೇಬಲ್ ಸಾಲ್ಟ್ ಯೂಸ್ ಮಾಡಬೇಡಿ ದಯವಿಟ್ಟು. ಹಾಗಾಗಿ ನೀವು ಸಾಲ್ಟ್ ಯೂಸ್ ಮಾಡಬೇಕು ಅಂದರೆ ಒಂದು ವ್ಯಕ್ತಿಗೆ ರಿಕ್ವೈರ್ಮೆಂಟ್ ಇರೋದೇ 2 ಗ್ರಾಮ್ಸಿಂದ ಹಿಡಿದು 5 ಗ್ರಾಮ್ ಮಾತ್ರ. ಅದಕ್ಕಿಂತ ಹೆಚ್ಚಿಗೆ ಯೂಸ್ ಮಾಡಬೇಡಿ. ಸೊ ಏನು ಮಾಡ್ತಾರೆ, ಮನೆಯಲ್ಲಿ ಜನರಲ್ಲಾಗಿ ಒಂದು ಇಡಿ ಅಂತ ಹಿಂಗೆ ಹಾಕ್ತಾರೆ ಅಷ್ಟೇ. ಸೊ ಅದು ಎಲ್ರಿಗೂ ಸಫೈಸ್ ಆಗುತ್ತೆ. ಅದಕ್ಕಿಂತ ಎಕ್ಸಸ್ ಆಗಿ ಯಾರು ಯೂಸ್ ಮಾಡಬೇಡಿ. ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಅದು ಬಿಟ್ಟು ಊಟದಲ್ಲೂ ಹಾಕೊಂಡು ತಿಂತಾರೆ. ದಯವಿಟ್ಟು ಅದೆಲ್ಲ ಮಾಡಬೇಡಿ, ನಾಳೆ ಸಹ ನಿಮಗೆ ತೊಂದರೆ ಆಗುತ್ತೆ. ಒಂದ್ಸಲಿ ಬಿ ಪಿ ಬಂತು ಅಂದರೆ ನಿಮಗೆ ಸ್ಟ್ಯಾಟಿನ್ಸ್ಗೆ ಕಂಪಲ್ಷನ್ ಮಾಡ್ತಾರೆ ಡಾಕ್ಟ್ರು. ಒಂದ್ಸಲಿ ಸ್ಟ್ಯಾಟಿನ್ಸ್ ತೊಗೊಂಡ್ರು ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ಸ್ ಅಂತೂ 100% ಬರುತ್ತೆ. ಹಾರ್ಟ್ ಪ್ರಾಬ್ಲಮ್ಸ್ ಬಂತು ಅಂದರೆ ಕತ್ರಿ ಹಾಕ್ತಾರೆ. ಕತ್ರಿ ಹಾಕಿದ್ರೆ ನಿಮ್ಮ ಜೇಬ್ಗೆ ಕತ್ರಿ ಡೈರೆಕ್ಟಾಗಿ ಹಾಕ್ತಾ ಇರೋದು. ಜೇಬಿಗೆ ಕತ್ರಿ ಹಾಕಿದ್ರೆ ಲಕ್ಷಾಂತರ ರೂಪಾಯಿ ಹೋಯ್ತು ಅಂತ ಅರ್ಥ. ಇವಾಗಲೂ ಯೋಚನೆ ಮಾಡಿ, ನೀವು ಒಂದಿಷ್ಟೇಷ್ಟು ಉಪ್ಪು ತಿನ್ನೋಕೆ ಹೋಗಿ ಲಕ್ಷಾಂತರ ರೂಪಾಯಿ ನೀವು ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಇವತ್ತಿಂದನೇ ಉಪ್ಪು ಕಡಿಮೆ ಮಾಡಿದ್ರೆ ತಿನ್ನೋದು ಆಟೋಮೆಟಿಕಾಗಿ ಲಕ್ಷಾಂತರ ರೂಪಾಯಿ ನೀವು ಸೇವ್ ಮಾಡ್ಕೊಳ್ತೀರಾ. ಸೊ ಹಂಗಾಗಿ ಇಷ್ಟೇ ಮೇಡಮ್ ಲಿಮಿಟು. ಸಾಲ್ಟ್ ಬಗ್ಗೆ ಹೇಳಬೇಕು ಅಂತಂದರೆ 2 to 5 ಗ್ರಾಮ್ಸು ನಾರ್ಮಲ್ ಒಂದು ವ್ಯಕ್ತಿಗೆ ಅಷ್ಟೇ ಬೇಕಾಗಿರೋದು. ಅದು ಬಿಟ್ಟು ನಾವು ತಿನ್ನೋಂಥ ಎಲ್ಲ ಪದಾರ್ಥದಲ್ಲೂ ದೇವ್ರು ಬೈ ಡಿಫಾಲ್ಟ್ ಕೊಟ್ಟಿರ್ತಾನೆ. ಹಣ್ಣಾಗ್ಬೋದು, ತರಕಾರಿ ಆಗ್ಬೋದು, ಎಲ್ಲದರಲ್ಲೂ ಇರುತ್ತೆ ಸಾಲ್ಟ್ ಇರುತ್ತೆ, ಉಪ್ಪಿನಂಶ ಇದ್ದೇ ಇರುತ್ತೆ. ಯಾಕೆ ಎಕ್ಸೆಸಿವ್ ಆಗಿ ತಿನ್ನಬೇಕು ಅಂತ. ಅದು ಬಿಟ್ಟು ಇಷ್ಟು 2 to 5 ಗ್ರಾಮ್ಸ್ ಬೇಕಾಗುತ್ತೆ. ಆಮೇಲೆ ಉಪ್ಪು ಆಯ್ತು. ಈಗ ಸಕ್ಕರೆ ಅಂಶ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ನಾವು ತಿನ್ನುವಂಥ ಪ್ರತಿ ಆಹಾರದಲ್ಲೂ ಕೂಡ ಸಕ್ಕರೆ ಅಂಶ ಇರುತ್ತೆ ಅಂತ ಹೇಳ್ತೀರಾ. ಸೊ ಕೆಲವರು ಎಕ್ಸ್ಟ್ರಾ ಹಾಕೊಳ್ತಾರೆ. ಟೀ, ಕಾಫಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಜ್ಯೂಸ್ ಇರ್ಬೋದು, ಇಂಥದಕ್ಕೆಲ್ಲ ಅದು ಸಾಲ್ಟ್ ಎಷ್ಟು ಬೇಕಾಗುತ್ತೆ, ಜೊತೆಗೆ ಜಾಸ್ತಿ ತಗೊಳ್ಳೋದ್ರಿಂದ ಏನೆಲ್ಲ ಎಫೆಕ್ಟ್ಗಳಾಗುತ್ತೆ ಅಂತ. ಅಯ್ಯೋ, ಸಕ್ಕರೆನೇ ಮೇಡಮ್ ಎಲ್ಲ ಕಾಯಿಲೆಗೂ ರೂಟ್ ಕಾಸೇ ಸಕ್ಕರೆ. ಎಸ್ಪೆಷಲಿ ಮ್ಯಾನ್ ಮೇಡ್ ಏನು ಟೇಬಲ್ ಶುಗರ್ ಅಂತ ಹೇಳ್ತೀವಲ್ಲ, ಬಿಳಿ ಸಕ್ಕರೆ, ಅದೇನೇ ಎಲ್ಲ ಕಾಯಿಲೆಗೂ ರೂಟ್ ಕಾಸ್ ಅದೇನೆ. ಮೋಸ್ಟ್ ಡೇಂಜರಸ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಿಳಿ ಪದಾರ್ಥ, ಸಕ್ಕರೆ ಇರ್ಬೋದು, ಉಪ್ಪಿರ್ಬೋದು, ಆಯಿತಾ, ಮೈದಾ ಇರ್ಬೋದು, ಎಲ್ಲ ಬಿಳಿ ಪದಾರ್ಥನೇ ಅನಾರೋಗ್ಯಕ್ಕೆ ಕಾರಣ ಫಸ್ಟು. ಈಗ ನೋಡಿ, ನಾನು ಈಗಲೇ ಹೇಳ್ದಾಗೆ ನೇಚರಲ್ಲಿ ಎಲ್ಲ ಇದೆ, ಉಪ್ಪು ಇದೆ, ಸಕ್ಕರೆನೂ ಇದೆ ಬೈ ಡಿಫಾಲ್ಟು.
ಓಕೆ, ಎಲ್ಲ ಕಂಟೆಂಟ್. ಆಮೇಲೆ ಇನ್ನೊಂದೇನು ಅಂದರೆ ನಮ್ಮ ದೇಹಕ್ಕೆ ಗೊತ್ತು, ನಾವು ಏನೇ ಪದಾರ್ಥ ತಿಂದ್ರೂ ಅಲ್ಟಿಮೇಟಾಗಿ ನಮ್ಮ ದೇಹ ಅದನ್ನು ಸಕ್ಕರೆಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಯಾಕೆಂದರೆ ನಮ್ಮ ದೇಹಕ್ಕೆ ಬೇಕಾಗಿರೋದೇ ಗ್ಲೂಕೋಸ್ ಫಂಕ್ಷನ್ ಮಾಡೋದಕ್ಕೆ. ನಮ್ಮ ದೇಹ ನಾವು ತಿಂದಿರೋ ಪದಾರ್ಥನ ಲಾಸ್ಟಿಗೆ ಅದು ಎನರ್ಜಿ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದೇ ಗ್ಲೂಕೋಸ್ ಆಗಿ. ಸೊ ಅಡಿಷ್ನಲ್ ಆಗಿ ನಮಗೆ ಗ್ಲೂಕೋಸ್ ಬೇಕಾಗಿಲ್ಲ. ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ಏನ್ಷಂಟ್ ಟೈಮಲ್ಲಿ ಬರೀ ಮಾಂಸ ತಿನ್ಕೊಂಡೇ ಬದುಕಿದ್ರು. ಮಾಂಸದಲ್ಲಿ ಸಿಗ್ತಾ ಇದ್ದಿದ್ದೆ ಮೊಟ್ಟೆ ಮತ್ತು ಪ್ರೋಟೀನ್ ಮತ್ತು ಫ್ಯಾಟ್ ಮಾತ್ರನೇ ಸಿಗ್ತಾ ಇದ್ದಿದ್ದು. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಸಿಗ್ತಾ ಇರಲಿಲ್ಲ. ಬರ್ತಾ 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 ನಾವು ಹಣ್ಣು, ಬೇರು ಮತ್ತು ಇದೆಲ್ಲ ತಿಂದ್ಕೊಂಡು ನಾವು ಅದನ್ನ ಕಲ್ಟಿವೇಟ್ ಮಾಡ್ಕೊಂಡು ನಮ್ಮ ದೇಹಕ್ಕೆ ಅದೂ ಒಂದು ಭಾಗ ಆಯಿತು. ಸರಿ, ಇವಾಗ ಅದನ್ನೊಂದು ಒಂದು ಸಿಸ್ಟಮ್ಯಾಟಿಕ್ಕಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ಕಾರ್ಬೋಹೈಡ್ರೇಟ್ಸು ಒಂದು ಸಿಸ್ಟಮ್ ಆಗಿದೆ. ಓಕೆ, ಅದರಲ್ಲಿ ನಾವೇನು ಮಾಡಿದ್ದೀವಿ, ಇನ್ನೂ ನಾವು ರಿಫೈನ್ ಮಾಡ್ಕೊಂಡು ಶುಗರ್ನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಫುಡ್ನ ಮಾಡಿಕೊಂಡು ತಪ್ಪು ಮಾಡಿದ್ದೀವಿ. ಓಕೆ, ಅದರಲ್ಲೂ ಈ ರಿಫೈನ್ಡ್ ಶುಗರ್. ಸೊ ಯಾಕೆ ಅದನ್ನು ನಾವು ಜಾಸ್ತಿ ಯೂಸೇ ಮಾಡಬಾರ್ದು, ಅದೇ ಆ್ಯಕ್ಚುಲಿ ರೂಟ್ ಕಾಸ್ ಆಫ್ ಆಲ್ ಇಲ್ನೆಸ್ಸಸ್ಸು, ಡಿಸೀಸಸ್ಸು, ಕ್ಯಾನ್ಸರ್ ಕಾಸಿಂಗ್ ಅಂತೂ ಅದೇನೇ ಹೇಳಬೇಕು ಅಂತಂದರೆ. ಓಕೆ, ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ. ಅಂತಂದರೆ ನೋಡಿ, ನಾನು ಹೇಳಿದಾಗೆ ಎಲ್ಲ ಫುಡ್ಡಲ್ಲೂ ನಾವು ತಿನ್ನೋ ಪದಾರ್ಥದಲ್ಲಿ ಶುಗರ್ ಕಂಟೆಂಟ್ಸ್ ಇದ್ದೇ ಇರುತ್ತೆ. ನಮ್ಮ ಬಾಡಿ ಅದನ್ನ ಬೈ ಡಿಫಾಲ್ಟು ಶುಗರಿಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಯಾಕೆ ನಮ್ಗೆ ಅಡಿಷ್ನಲ್ ಆಗಬೇಕು? ಬೇಕಾಗಿಲ್ಲ. ತೊಗೊಂಡ್ರು ನಮ್ಮ ದೇಹ ಬ್ರೇಕ್ ಮಾಡಿ ಶುಗರ್ ಮಾಡುವಂಥ ಒಂದು ಪ್ರಾಡಕ್ಟ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ಇವಾಗ ಫ್ರೂಟ್ಸ್ ನಾವು ತಿಂದು ಅದರಲ್ಲೂ ಶುಗರ್ ಇರುತ್ತೆ, ಸ್ವೀಟ್ನೆಸ್ ಇರುತ್ತೆ. ಅದನ್ನು ಇನ್ನೂ ಒಂದು ಸ್ಟೇಜಲ್ಲಿ ಬ್ರೇಕ್ ಮಾಡಿಕೊಂಡು ಶುಗರ್ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಆ ಥರ ಪದಾರ್ಥಗಳು ತಿಂದರೆ ನಮಗೆ ಪ್ರಾಬ್ಲಮ್ ಮಾಡಲ್ಲ. ನಾವು ಡೈರೆಕ್ಟಾಗಿ ಅದು ಶುಗರಿ ವೇಯಲ್ಲಿ, ಗ್ಲೂಕೋಸ್ ವೇಯಲ್ಲಿ ತೊಗೊಂಡಾಗ ನಮ್ಗೆ ಪ್ರಾಬ್ಲಮ್ ಮಾಡುತ್ತೆ. ಇವಾಗ ಯಾರಾದರೂ ಒಬ್ಬರು ಸುಸ್ತಾಗಿ ಕೆಳಗಡೆ ಬಿದ್ದರೆ ಅವ್ರಿಗೆ ಸಲೀನ್ ಕೊಡ್ತಾರೆ, ಗ್ಲೂಕೋಸ್ ಕೊಡ್ತಾರಲ್ಲ, ಅದು ಡೈರೆಕ್ಟ್ ಗ್ಲೂಕೋಸ್. ಅದನ್ನೇ ಯಾಕೆ ಡೈರೆಕ್ಟಾಗಿ ನಾವು ತಗೊಂಡೇ ಬದುಕಿರ್ಬಾರ್ದು? ನಾವು ಊಟ ಯಾಕೆ ತಿನ್ಬೇಕು ಮತ್ತೆ, ಅಲ್ವಾ? ಅದು ಇನ್ಸ್ಟೆಂಟ್ ಎನರ್ಜಿ, ಕರೆಕ್ಟ್ ಅಲ್ವಾ? ನಾವು ಯಾಕೆ ಡೈರೆಕ್ಟಾಗಿ ನಾವು ಗ್ಲೂಕೋಸ್ನೇ ಚುಚ್ಕೊಂಡು ಓಡಾಡ್ಕೊಂಡಿರ್ಬಾರ್ದು? ಅದು ಇನ್ಸ್ಟೆಂಟ್ ಎನರ್ಜಿ. ಊಟ ಯಾಕೆ ಮಾಡ್ಬೇಕು ಮತ್ತೆ, ಅಲ್ವಾ? ನಮ್ಮ ದೇಹಕ್ಕೆ ನಾವು ಕೆಲಸ ಕೊಡ್ತಾ ಇದೀವಲ್ಲ, ಕೆಲಸನೇ ಕೊಡೋದು ಬೇಕಾಗಿಲ್ಲ, ಚುಚ್ಕೊಂಡೇ ಅದನ್ನೇ ಯೂಸ್ ಮಾಡ್ಕೊಂಡೇ ಓಡಾಡ್ಬೋದಲ್ಲ ನಾವು. ಅದು ಇನ್ಸ್ಟೆಂಟ್ ಎನರ್ಜಿ ಅಲ್ಲ ಎಲ್ಲದಕ್ಕೂ. ಯಾಕೆ ನಾವು ಊಟ ತಿನ್ನೋದು ಮತ್ತೆ, ಅಲ್ವಾ? ನಾವು ಊಟ ತಿಂತಾ ಇರೋದು ಯಾಕೆ ಅಂದರೆ ನಮ್ಮ ಒಳಗಡೆ ಸಿಸ್ಟಮ್ ಇದೆಯಲ್ಲ ಅದಕ್ಕೂ ಕೆಲಸ ಕೊಡಬೇಕು. ಹೇಗೆ ನಮ್ಮ ಶರೀರಕ್ಕೆ ಕೆಲಸ ಕೊಡ್ತಾ ಇದ್ದೀವಿ, ನಮ್ಮ ಇಂಟರ್ನಲ್ ಆರ್ಗನ್ಸು ಕೆಲಸ ಕೊಟ್ಟಾಗೇನಂತೆ ಅದು ಎಂಟೈರ್ ಸಿಸ್ಟಮ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅದೇ ರೀತಿಯಲ್ಲೇ ಈಗ ಟೇಬಲ್ ಶುಗರ್ ಏನು ಮಾಡುತ್ತೆ ಅಂತಂದರೆ ನಮ್ಮ ದೇಹಕ್ಕೆ ಕೆಲಸ ಕೊಡ್ದಿರ ಅದಕ್ಕೆ ಅನಾರೋಗ್ಯಕ್ಕೆ ಅದೇನು ಮಾಡುತ್ತೆ, ಆಸ್ಪದ ಮಾಡಿಕೊಡುತ್ತೆ. ಅದಕ್ಕೋಸ್ಕರನೇ ಶುಗರ್ನ ನಾವು ತಿನ್ನೋಕೆ ಹೋಗ್ಬೋದು. ಶುಗರ್ ತಿಂದಷ್ಟು ಎಲ್ಲ ಥರದ ಕಾಯಿಲೆ ಬರುತ್ತೆ. ನಮ್ಗೆ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುತ್ತೆ ನಮ್ಮ ಗಟ್ಟಲ್ಲಿರೋವಂಥ ಕ್ರಿಮಿ, ಮೈಕ್ರೋಬಯೋಮ್ ಅಂತ ಏನು ಹೇಳ್ತಾರಲ್ಲ, ಅದನ್ನು ನಮ್ಮ ದೇಹದಿಂದ ಹೊರಗಡೆ ತೆಗಿಯೋ ಕೆಲಸ ಫಸ್ಟ್ ಮಾಡುತ್ತೆ. ಎಷ್ಟು ನಮ್ಮ ಕರಳಲ್ಲಿರೋವಂಥ ಕ್ರಿಮಿಗಳು ಹೊರಗಡೆ ಹೋಗುತ್ತೋ ಅಷ್ಟು ನಮ್ಮ ದೇಹದ ಒಳಗಡೆ ಜಾಸ್ತಿ ಕಾಯಿಲೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೇ ಅದೇ ನಮ್ಮನ್ನು ರಕ್ಷಣೆ ಮಾಡೋದು ಫಸ್ಟು. ನಮ್ಮ ಕರಳು ಸೆಕೆಂಡು ಹ್ಯೂಮನ್ ಬ್ರೈನ್ ಅಂತ ಹೇಳ್ತಾರೆ. ಎಷ್ಟು ನಮ್ಮ ಕರಳಲ್ಲೂ ನಮಗೆ ಕರಳನ್ನ ನಾವು ಕಾಪಾಡೋದು ಕ್ಷಮತೆ ಕಡಿಮೆ ಆಗುತ್ತೋ ನಮ್ಮ ಇಮ್ಯೂನು ಡೌನ್ ಆಗುತ್ತೆ. ನಮ್ಮ ಇಮ್ಯೂನು ಕ್ರಿಯೇಟ್ ಆಗೋದು ನಮ್ಮ ಕರಳಿಂದನೇ. ಕರೆಕ್ಟ್. ಆದಷ್ಟು ನಮ್ಮ ಗಟ್ ಬಯೋಮ್ನ ನಾವು ಕಾಪಾಡಬೇಕು. ನಮ್ಮ ಗಟ್ ಬಯೋಮ್ ಕೆಡೋದೇನೆ ಶುಗರಿಂದ. ಆ ಶುಗರ್ ಏನು ಮಾಡುತ್ತೆ, ನಮ್ಮ ಗಟ್ಟಲ್ಲಿರೋ ಬಯೋಮ್ನೆಲ್ಲ ಹಾಳು ಮಾಡುತ್ತೆ. ಇನ್ಫ್ಲಮೇಷನ್ ಕ್ರಿಯೇಟ್ ಆಗುತ್ತೆ. ಇನ್ಫ್ಲಮೇಷನ್ ಕ್ರಿಯೇಟ್ ಆಗ್ತಾ ಇದ್ದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗುತ್ತೆ. ಇಮ್ಯೂನ್ ಸಿಸ್ಟಮ್ ವೀಕ್ ಆಗ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ ನಮ್ಮ ದೇಹ ಶರೀರ ಎಲ್ಲ ವೀಕ್ ಆಗುತ್ತೆ. ಕ್ಯಾನ್ಸರಸ್ ಸೆಲ್ಸು ಉತ್ಪತ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೊಂದೇ ಕ್ಯಾನ್ಸರಸ್ ಸೆಲ್ಸ್ ಉತ್ಪತ್ತಿ ಆಗುತ್ತೆ. ಒಂದೇ ಸೆಲ್ಸ್ ಉತ್ಪತ್ತಿ ಆಗ್ತದೆ, ಅಕ್ಕಪಕ್ಕ ಎಲ್ಲ ಕಡೆ ಕ್ಯಾನ್ಸರಸ್ ಟ್ಯೂಮರ್ಸ್ ಉತ್ಪತ್ತಿ ಆಗುತ್ತೆ. ಬೈ ಡಿಫಾಲ್ಟ್ ಎಲ್ಲ ಥರದ್ದು ನಮಗೆ ರೋಗಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡಯಾಬಿಟೀಸ್ ಬರುತ್ತೆ, ಹೈಪರ್ ಟೆನ್ಷನ್ ಬರುತ್ತೆ, ಎಲ್ಲ ಥರದ್ದು ರೋಗ ರುಜಿನಗಳು ನಮ್ಮ ದೇಹಕ್ಕೆ ಬರೋದಕ್ಕೆ ಶುಗರೇ ಕಾರಣ. ನೀವೇನು ನೆನೆಸ್ಕೊಳ್ತೀರೋ ಆ ರೋಗ ಎಲ್ಲ ಬರೋದಕ್ಕೆ ಕಾರಣನೇ ಶುಗರ್. ಆದಷ್ಟು ಶುಗರ್ನ ಅವಾಯ್ಡ್ ಮಾಡಿ. ಬೇಕು ಶುಗರು, ಅದ್ರ ಬದಲು ನಾನು ಹೇಳಿದ್ನಲ್ಲ, ಈ ಆರ್ಗ್ಯಾನಿಕ್ ಜಾಗ್ರಿ ಇಂಥದ್ದೇನಾದ್ರು ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿಲಿ ತೊಗೊಳ್ಳಿ, ಹೆಚ್ಚಿಗೆ ತೊಗೊಳಕ್ಕೆ ಹೋಗಬೇಡಿ. ಇಲ್ಲ ಹನಿ ಜೇನಿದೆಯಲ್ಲ ಡೈರೆಕ್ಟು, ಇವಾಗ ನೋಡಿ ನಮ್ಮ GKVK ಇದೆ, ಆ ಥರ ಜಾಗ ಎಲ್ಲಿ ನಿಮಗೆ ಡೈರೆಕ್ಟಾಗಿ ಇದರಿಂದನೇ ಕಿತ್ತಿರ್ತಾರಲ್ಲ ಅಂಥ ಜಾಗಕ್ಕೆ ಹೋಗಿ ಹನಿ ತೊಗೊಂಬಂದು ತಿನ್ನಿ. ಹನಿದು ವ್ಯಾಕ್ಸ್ ಇದೆಯಲ್ಲ, ಬಿ ಬ್ರೆಡ್ ಅಂತ ಹೇಳ್ತಾರೆ, ಅದು ತುಂಬ ಒಳ್ಳೆಯದು. ಅಂಥದನ್ನ ಕನ್ಸ್ಯೂಮ್ ಮಾಡಿ. ಇಂಥವೆಲ್ಲ ಯೂಸ್ ಮಾಡಿ. ನ್ಯಾಚುರಲ್ಲಾಗಿ ಏನು ನಮಗೆ ಪರಿಸರ ಕೊಟ್ಟಿರುತ್ತಲ್ಲ ಅಂಥ ಶುಗರ್ನ ಯೂಸ್ ಮಾಡಿ.
ಅದು ಒಳ್ಳೆಯದು. ಅದು ನಿಮ್ಮ ದೇಹಕ್ಕೆ ಯಾವುದೇ ಥರದ್ದು ಹಾನಿ ಮಾಡಲ್ಲ. ಈ ಮನುಷ್ಯ ಮಾಡಿರ್ತಾನಲ್ಲ, ಅವ್ನು ಕ್ರಿಯೇಟ್ ಮಾಡಿರ್ತಾರಲ್ಲ, ಅಂಥದ್ದು ಯಾವಾಗಲೂ ಹಾನಿಕರ. ಸೊ ಅಂಥದ್ದನ್ನ ಅವಾಯ್ಡ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮಸಾಲೆಯುಕ್ತ ಪದಾರ್ಥಗಳೆಲ್ಲ ದೇಹಕ್ಕೆ ಬೇಕಾ ಅಥವಾ ಬೇಡವಾ ಅಂತ? ಸ್ಪೈಸಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಮೇಡಮ್. ಸ್ಪೈಸು ನಾವು ತಿನ್ನಬೇಕು. ಅದೇ ಹೇಳಿದ್ನಲ್ಲ, ಯಾವುದೂ ಅತಿ ಆಗಬಾರ್ದು, ಯಾವುದು ಕಡಿಮೆ ಆಗಬಾರ್ದು. ಸ್ಪೈಸಸ್ ತಿಂದರೆ ಏನಾಗುತ್ತೆ, ನಮ್ಮ ಕರಳು ತುಂಬ ಚೆನ್ನಾಗಿ ಫಂಕ್ಷನ್ ಆಗುತ್ತೆ. ಅದಕ್ಕೆ ಕರಳಿಗೆ ಇವಾಗ ನೋಡಿ, ಮಕ್ಕಳು ಹುಟ್ಟಿದಾಗ ನಾವು ಡೈರೆಕ್ಟಾಗಿ ಸ್ಪೈಸ್ ಕೊಡೋಲ್ಲ, ಹಾಲಿಂದ ಸ್ಲೋ ಆಗಿ ಏನು ಲಿಕ್ವಿಫೈಡ್ ಫುಡ್ಡಿಂದ ಸೆಮಿ ಲಿಕ್ವಿಡಿಂದ ಸಾಲಿಡ್ ಫುಡ್ಡಿಗೆ ಬಂದು ಆಮೇಲೆ ಸ್ಲೋ ಆಗಿ ಸ್ಪೈಸಿಗೆ ಬರ್ತೀವಿ, ಮೆತ್ತಗೆ ಬರ್ತೀವಿ. ಯಾಕೆಂದರೆ ಕರಳು ಗಟ್ಟಿಯಾಗಲಿ, ಅದಕ್ಕೆ ಜೀರ್ಣ ಶಕ್ತಿ ಬರಲಿ ಅಂತ, ಕರಳಿಗೆ ಆ ಒಂದು ಸ್ಟ್ರೆಂತ್ ಬರಲಿ ಅಂದ್ಬಿಟ್ಟು ಸ್ಲೋ ಆಗಿ ಸ್ಪೈಸಿಗೆ ಕರ್ಕೊಂಡ್ಬರ್ತೀವಿ. ನಾವು ಹಾಲಿಂದ ಡೈರೆಕ್ಟಾಗಿ ನಾವೇನಾದ್ರು ಸ್ಪೈಸಿಗೆ ಒಂದು ಖಾರದ ಪದಾರ್ಥಕ್ಕೆ ಬಂದರೆ ಮಗು ಸುತ್ತೋಗ್ಬಿಡುತ್ತೆ. ಅದೇ ಥರನೇ ಸ್ಪೈಸ್ ತುಂಬ ಇಂಪಾರ್ಟೆಂಟು. ಸ್ಪೈಸ್ ತಿಂದಷ್ಟು ನಮ್ಮ ಮೆಟಬಾಲಿಕ್ ಇದು ಇನ್ಕ್ರೀಸ್ ಆಗುತ್ತೆ, ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತಾರೆ, ಅದು ಇನ್ಕ್ರೀಸ್ ಆಗುತ್ತೆ. ಬೆಳಿಗ್ಗೆ ಹೊತ್ತು ನಾವು ಇದನ್ನು ಅಷ್ಟೇ, ನಮ್ಮ ನ್ಯೂಟ್ರಿಷನಲ್ ಇದರಲ್ಲಿ ಪ್ಲ್ಯಾನಲ್ಲಿ ಯಾರು ಮೆಟಬಾಲಿಸಮ್ ಡೌನ್ ಆಗಿರುತ್ತಲ್ಲ ಅವ್ರಿಗೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ವಾರ್ಮ್ ವಾಟ್ರಲ್ಲಿ ನಾವು ಲೈಮ್ ಜೊತೆ ಒಂದು ಸ್ವಲ್ಪ ಸಿನಿಮನ್ ಪೌಡ್ರನ್ನ ಆ್ಯಡ್ ಮಾಡಿಬಿಟ್ಟು ಕೊಡ್ತೀವಿ, ಚಕ್ಕೆ ಪುಡಿನ. ಅದೇನು ಮಾಡುತ್ತೆ, ನಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ಒನ್ ಆಫ್ ದಿ ಸ್ಪೈಸ್ ಅಲ್ವಾ. ಸೊ ಅದ್ರ ಜೊತೆ ಪೆಪ್ಪರು ಉಷ್ಣನ ಕಡಿಮೆ ಮಾಡುತ್ತೆ. ಅದು ಖಾರ ಇರ್ಬೋದು, ಆದರೆ ಉಷ್ಣತೆ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಜ್ಜಿಗೆಯಲ್ಲಿ ನಾವು ಪೆಪ್ಪರ್ ಆ್ಯಡ್ ಮಾಡ್ತೀವಿ, ಸೊ ತಂಪು ಮಾಡುತ್ತೆ. ಸೊ ಹಾಗೆ ಪೆಪ್ಪರ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಈ ಥರ ಸ್ಪೈಸಸ್ ಇಸ್ ವೆರಿ ಇಂಪಾರ್ಟೆಂಟು. ಆದರೆ ಅದು ಹೆಚ್ಚಿಗೆ ಆಗಬಾರ್ದು. ತುಂಬ ಸ್ಪೈಸ್ ತಿಂದರೆ ಅಂದರೆ ಕರಳು ತೂತಾಗುತ್ತೆ, ಅಲ್ಸರ್ ಆಗುತ್ತೆ. ಎಷ್ಟೊಂಥರ ಬರೀ ಮಸಾಲೆ ಪದಾರ್ಥ ತಿಂದು 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 ಅವ್ರಿಗೆ ಅಲ್ಸರೈಟಿಸ್ ಆಗುತ್ತೆ. ಸೊ ಯಾವುದೂ ಜಾಸ್ತಿ ಮಾಡಬಾರ್ದು ಮೇಡಮ್. ಭಗವಂತ ಇದೆಲ್ಲ ನೇಚರಲ್ಲಿ ಕೊಟ್ಟಿರೋದು ಯಾಕೆ ಅಂದರೆ ನಾವೆಲ್ಲದನ್ನು ಅನುಭವಿಸ್ಬೇಕು ಅಂತ. ಅತಿಯಾಗಿ ಏನೇ ಮಾಡಿದ್ರು ದುರಾಸೆ ಇರಬಾರ್ದು, ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಸೊ ಹಾಗಾಗಿ ಎಸ್, ಸ್ಪೈಸಸ್ ಆರ್ ವೆರಿ ಇಂಪಾರ್ಟೆಂಟ್. ತಿನ್ನಬೇಕು, ಅದು ಹಿತಮಿತದಾಗಿ ಎಲ್ಲನೂ ಯೂಸ್ ಮಾಡಲಿ ಅಂತಲೇ ನಮಗೆ ಭಗವಂತ ಕೊಟ್ಟಿರೋದು. ಎಸ್, ಸ್ಪೈಸ್ ತಿನ್ನಿ, ಅಂದರೆ ಯಾವುದನ್ನು ಹೆಚ್ಚಿಗೆ ಮಾಡಬೇಡಿ. ನೋಡಿ, ಸ್ಪೈಸಸ್ಸಲ್ಲಿ ನಮಗೆ ತುಂಬ ಲಾಭ ಇದೆ, ದುಷ್ಪರಿಣಾಮಗಳು ತುಂಬ ಕಡಿಮೆ. ಹೌದು, ಆದರೆ ನಾವೇ ಮಾಡ್ಕೊಳ್ಳೋದು ದುಷ್ಪರಿಣಾಮಗಳು. ಹಾಗಾಗಿ ಸ್ಪೈಸಸ್ ಈಸ್ ವೆರಿ ಇಂಪಾರ್ಟೆಂಟ್, ತಿನ್ನಬೇಕು. ಆಮೇಲೆ ಬೆಳಿಗ್ಗೆಯಿಂದ ಸಂಜೆವರೆಗೆ ನಾವೇನೆಲ್ಲ ತಿನ್ನಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕೇಳ್ತಾ ಇದ್ದೆ ನಾನು. ಅಂದರೆ ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಅವೆಲ್ಲ ಯಾವ ರೀತಿ ಇರಬೇಕಂತ ಡೈಲಿ ರೋಟೀನಲ್ಲಿ? ಮೇಡಮ್, ಇವಾಗ ಒಂದು ಹಿಂದೆ ಹೇಳೋರು, ಬೆಳಗ್ಗೆ ಬ್ರೇಕ್ಫಾಸ್ಟ್ ರಾಜನ್ ಥರ ತಿನ್ನು, ಮಧ್ಯಾಹ್ನ ಊಟ ಮಂತ್ರಿ ಥರ ತಿನ್ನು, ರಾತ್ರಿ ಏನು ಡಿನ್ನರ್ ಬಂದ್ಬಿಟ್ಟು ಬೆಗ್ಗರ್ ಥರ ತಿನ್ನು ಅಂತ. ಯಾಕಂದರೆ ಕೆಲವರಿಗೆ ಬೆಳಿಗ್ಗೆ ಒಂದು ದಿನದಲ್ಲಿ ಅವ್ರು ಕೆಲವರು 3 ಟೈಮ್ ಊಟ ಮಾಡಲ್ಲ, 2 ಟೈಮ್ ಊಟ ಮಾಡಿರ್ತಾರೆ. ಅದೆಲ್ಲ ಹೇಗಿರುತ್ತೆ ನೋಡಿ. ಇವಾಗ ತಾನೇ ಹೇಳ್ದಲ್ಲ, ಬೆಳಗ್ಗೆದು ಬ್ರೇಕ್ಫಾಸ್ಟ್ ರಾಜನ್ ಥರ, ಮಧ್ಯಾಹ್ನದ ಮಂತ್ರಿ ಥರ, ರಾತ್ರಿ ಈ ಬೆಗ್ಗರ್ ಥರ ಅಂತ. ಅದು ಅಬ್ಸಲ್ಯೂಟ್ಲಿ ರಾಂಗ್. ಆ ಥರ ಅಲ್ಲ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಏನಾದರೂ ಒಂದು 3 ಇದು ತೊಗೊಂಡ್ರು ಎಲ್ಲದರಲ್ಲೂ ಪ್ರಪೋರ್ಷನೇಟ್ ಆಗಿರಬೇಕು. ನಮ್ಮ ಆಹಾರ ಈಕ್ವಲ್ ಆಗಿರಬೇಕು. ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸು, ಫೈಬರ್ಸು, ಫ್ಯಾಟ್ಸು 3 ಇದರಲ್ಲೂ ಈಕ್ವಿವೆಲೆಂಟ್ ಆಗಿರಬೇಕು. ಏನು ಅಂತಂದರೆ, ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 8 ಗಂಟೆಗೆ ನೀವು ಒಂದು ಬ್ರೇಕ್ಫಾಸ್ಟ್ ತೊಗೊಂಡ್ರೆ, ನೀವು 6 o'clock ಒಳಗಡೆ ನಿಮ್ಮ ಎಂಟೈರ್ ಮೀಲ್ ಮುಗಿಸ್ಬಿಡ್ಬೇಕು. 6 ಗಂಟೆ ಆದಮೇಲೆ ನೀವೇನು ಆಹಾರ ತಿನ್ನಕ್ಕೆ ಹೋಗ್ಬಾರ್ದು ಯಾವಾಗಲೂ ಅಷ್ಟೇ. ಯಾಕೆಂದರೆ 6 o'clock ಆದಮೇಲೆ ಯು ಹ್ಯಾವ್ ಟು ಗಿವ್ ರೆಸ್ಟ್ ಫಾರ್ ಯುವರ್ ಇಂಟರ್ನಲ್ ಆರ್ಗನ್ಸು. ಯಾಕಂದರೆ ಇಂಟರ್ನಲ್ ಆರ್ಗನ್ಸ್ಗೆ ನೀವು ರೆಸ್ಟ್ ಕೊಟ್ಟಾಗ ಅದು ರೀಜನರೇಷನ್ಸ್ಗೆ, ನಮ್ಮ ದೇಹದ ಒಂದು ಏನು ಒಳಗಡೆ ಕ್ರಿಯೆ ಇದೆಯಲ್ಲ, ಆ ಇಂಟರ್ನಲ್ ಆರ್ಗನ್ಸ್ಗೂ ರೆಸ್ಟ್ ಕೊಟ್ಟು ನೆಕ್ಸ್ಟ್ ಡೇಗೆ ರೀಜುವಿನೇಷನ್ ಆಗುವಂಥ ಒಂದು ಕ್ರಿಯೆ ಏನಿದೆಯಲ್ಲ, ಅದಕ್ಕೆ ಜಾಸ್ತಿ ಟೈಮ್ ಕೊಡ್ಬೇಕು ನಾವು. ಇವಾಗ ನೋಡಿ, 6 ಗಂಟೆ ನಾವು ಲಾಸ್ಟ್ ಮೀಲ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 8 ಗಂಟೆ ಅಷ್ಟರಲ್ಲಿ ಜೀರ್ಣದೆಲ್ಲ ಮುಗಿದೋಗ್ಬಿಟ್ಟಿರುತ್ತೆ, ಪಚನ ಶಕ್ತಿ ಎಲ್ಲ ಮುಗಿದೋಗಿರುತ್ತೆ. ನೆಕ್ಸ್ಟ್ 8 ಗಂಟೆಯಿಂದ ನೆಕ್ಸ್ಟ್ ಡೇ ಬೆಳಗ್ಗೆ 8 ಗಂಟೆವರೆಗೂ, ರಾತ್ರಿ 12 hours ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇಂಟರ್ನಲ್ ಆರ್ಗನ್ಸ್ಗೂ ರೆಸ್ಟ್ ಕೊಟ್ಟಿದ್ದೀವಿ, ಪ್ಲಸ್ ರೀಜುವಿನೇಷನ್ಗೆ, ರೀಬಿಲ್ಡಿಂಗಿಗೆ 12 hours ಕೊಟ್ಟಿದ್ದೀವಿ ನಮ್ಮ ಬಾಡಿಗೆ. ಅದು ತುಂಬ ಅವಶ್ಯಕತೆ. ಆ ಥರ ಮಾಡಿದಾಗ ಏನಾಗುತ್ತೆ, ಲಾಂಜಿವಿಟಿಗೂ ನಮಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ, ಸೆಲ್ಸು ರೀಜನ್ರೇಷನ್ಗೂ ನಾವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ, ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರದ್ದು ನಮಗೆ ದುಷ್ಪರಿಣಾಮಗಳು ಜಾಸ್ತಿ ಆಗೋದಿಲ್ಲ. ಪ್ಲಸ್ ಏನು ಅಂತಂದರೆ, ಕಾಯಿಲೆಗಳು ನಮಗೆ ನಮ್ಮ ಹತ್ರನೂ ಸುಳಿಯಲ್ಲ. ನಾವು ತುಂಬ ಆರೋಗ್ಯವಾಗಿ ತುಂಬ ವರ್ಷ ಬದುಕಿರ್ತೀವಿ. ಹೆಂಗೆ ಅಂದರೆ, ಕಾಯಿಲೆ ಇಟ್ಕೊಂಡು ನಾವು ತುಂಬ ವರ್ಷ ಬದುಕೋದಕ್ಕಿಂತ ಆರೋಗ್ಯವಾಗಿ ತುಂಬ ವರ್ಷ ಬದುಕೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಈ ಥರ ನಾವು ಒಂದು ಆಹಾರ ಪದ್ಧತಿ ಇಟ್ಕೊಂಡ್ರೆ, ಬೇಗ ಆಹಾರ ಅಂದರೆ ಸೂರ್ಯ ಮುಳುಗೋಕ್ಕೆ ಟೈಮ್ ಮುಂಚೆನೇ ನಾವು ಆಹಾರ ತಿಂದು ಮುಗಿಸ್ಬಿಟ್ರೆ ಯಾವಾಗಲೂ ಒಳ್ಳೇದು ಮೇಡಮ್.
ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು ಅದೇ. ಲೇಟ್ ನೈಟ್ ತಿನ್ನಕ್ಕೆ ಹೋಗ್ಬೇಡಿ. ಯಾರು ಡೈಜೆಸ್ಟಿವ್ ಸಿಸ್ಟಮ್ಗೆ ನೀವು ಆ್ಯಕ್ಚುಲಿ ಹೆಲ್ಪ್ ಮಾಡ್ತೀರಾ ಬೇಗ ತಿಂದುಬಿಟ್ರೆ, ಅದಕ್ಕೂ ರೆಸ್ಟ್ ಬೇಕು. ಅದು ಬಿಟ್ಟು ರೀಜ್ಯುವನೇಷನ್ಗೆ, ರೀಕ್ರಿಯೇಷನ್ಗೆ, ರೀಬಿಲ್ಡಿಂಗ್ಗೆ, ಈಗ ಎಕ್ಸಸೈಸ್ ಮಾಡೋರೆಲ್ಲ ರೀಬಿಲ್ಡಿಂಗ್ ಎಲ್ಲ ಬೇಕಲ್ಲ, ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಈ ಥರ ಮಾಡಿದ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ದೇ ವಿಲ್ ಆಲ್ಸೋ ಫೀಲ್ ವೆರಿ ಲೈಟ್. ನೆಕ್ಸ್ಟ್ ಡೇ ಬೆಳಗ್ಗೆ ತುಂಬ ಫ್ರೆಶ್ ಆಗೂ ಎದ್ದೇಳ್ತಾರೆ ಎಲ್ಲರೂ. ಹಾಗೆ ಅಂದರೆ ಬೆಳಿಗ್ಗೆ ಜಾಸ್ತಿ ತಿನ್ನಬೇಕು, ಮಧ್ಯಾಹ್ನ ಕಮ್ಮಿ, ಆ ಥರ ಎಲ್ಲ ಎಲ್ಲ ಮೀಲಲ್ಲೂ ಈಕ್ವಲ್ ಪ್ರಪೋರ್ಷನ್ಸ್ ಇರಬೇಕು. ಎಲ್ಲ ಮೀಲು ತುಂಬ ಈಕ್ವಲ್ ಆಗಿರಬೇಕು, ಡಿಸ್ಟ್ರಿಬ್ಯೂಷನ್ ತುಂಬ ಈಕ್ವಲ್ ಆಗಿ ಮಾಡ್ಕೋಬೇಕು. ಓಕೆ, ಸಾಕಷ್ಟು ವಿಚಾರ ಹೇಳಿದ್ರಿ ಸರ್. ಇವತ್ತು ಕಳೆದ ಸಂಚಿಕೆಯಲ್ಲಿ ಕೂಡ ಹೇಳಿದ್ರಿ ಹೆಲ್ತ್ ಬಗ್ಗೆ, ನಮಗೆ ಯಾವ ರೀತಿ ನಮ್ಮ ಫುಡ್ ಇರಬೇಕು ಅನ್ನೋದ್ರ ಬಗ್ಗೆ. ಇವತ್ತು ಕೂಡ ತುಂಬ ವಿಚಾರಗಳನ್ನು ಮಾತಾಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರು, ಈಗಾಗಲೇ ನೀವು ನೋಡಿದ್ರಿ ವಿಶಾಲ್ ಸಂಜಯ್ ಶಿವಮೂರು ನಿಮಗೆ ಸಾಕಷ್ಟು ವಿಚಾರವನ್ನು ಇವತ್ತು ಹೇಳಿದ್ರು. ಯಾಕಂದರೆ ಎಷ್ಟೋ ಜನಕ್ಕೆ ಇವತ್ತು ಹೆಲ್ತಿ ಫುಡ್ನ ಬಗ್ಗೆ ಗೊತ್ತಿರೋದಿಲ್ಲ. ಯಾವುದನ್ನು ಯಾವ ಟೈಮಲ್ಲಿ ತಿನ್ನಬೇಕು, ಹೇಗೆ ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ಆಮೇಲೆ ತಿನ್ನೋದ್ರಿಂದ ಎಫೆಕ್ಟ್ ಆಗುತ್ತೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆನೇ ಮಾಹಿತಿ ಇರೋದಿಲ್ಲ. ಇವತ್ತು ಸಾಕಷ್ಟು ವಿಚಾರ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯಗಳ ಬಗ್ಗೆ ವಿಶಾಲ್ ಸಂಜಯ್ ಶಿವಮೂರು ನಿಮಗೆ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು.